ಪ್ರೈಸ್ ದಿ ಲಾರ್ಡ್. ಕರ್ತನ ಅತಿ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರವಾಗಿ. ಕರ್ತನು ಈ ದಿನವನ್ನು ನಮಗೋಸ್ಕರ ನೇಮಕ ಮಾಡಿಕೊಟ್ಟಿದ್ದೇನೆ. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ಕೀರ್ತನೆ 124 ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ದೇವಿ ಸಂತೋಷಿಸಿ ಉಲ್ಲಾಸಿಸಿ ಆನಂದಿಸಿ ಎಂಬ ವಾಕ್ಯದ ಪ್ರಕಾರ ಹಲ್ಲೆಲೂಯಾ. ನಾವು ಯಥಾರ್ಥವಾಗಿ ಆರಾಧನೆ ಮಾಡೋದಾದ್ರೆ ಆತನ ಜಜ್ಜಿದ ಇರುವವರು ನಿಜವಾಗಿ ಆನಂದ ಪಡ್ತೇವೆ. ಹಲ್ಲೆಲೂಯಾ. ಮನಮರುಗಿದವರಾಗಿ ಅದರ ಸಮ್ಮುಖದಲ್ಲಿ ದೀನತೆಯಿಂದ ತಗ್ಗಿಸಲ್ಪಟ್ಟವರಾಗಿ ಈ ಆದರ ನೇಮಕ ಮಾಡಿದ ದಿನದಲ್ಲಿ ಅದರ ಸಮ್ಮುಖದಲ್ಲಿ ಆರಾಧನೆ ಮಾಡೋಣ. ನಮಗೂ ನಿಮಗೂ ಡಿಸ್ಟೆನ್ಸ್ ಇರ್ಬೋದು ಬೇರೆ, ಆದರೆ ದೇವರಿಗೆ ಯಾವುದೇ ಡಿಸ್ಟೆನ್ಸ್ ಇಲ್ಲ, ಯಾವುದೇ ಅಂತರವಿಲ್ಲ. ಯಾಕಂದ್ರೆ ಹಲ್ಲೆಲೂಯಾ ನಮ್ಮ ಕೂಡ ಇರುವ ಕರ್ತನ, ಆತನ ಹೆಸರೇ ಇಮ್ಮಾನುವೇಲನು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಮಾಡಿ ಹಲ್ಲೆಲೂಯಾ ಉನ್ನತಕ್ಕೆ ಏರಿಸುವ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಆತನಿಗೆ ಒಳಪಟ್ಟವರಾಗಿ, ಆತನ ಒಳಗೆ ಆಸುವಕ್ಕವರಾಗಿ, ನನ್ನ ಆತ್ಮ ಆತನ ಆತ್ಮದೊಂದಿಗೆ ಇಚ್ಛರಾದವರಾಗಿ, ಆತ್ಮ ಸ್ವರೂಪನನ್ನ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧನೆ ಮಾಡಬೇಕಾಗಿದೆ. ಈ ಸಮಯದಲ್ಲಿ ನಾವು ಒಂದು ನಿಮಿಷಗಳ ಕಾಲ, ಕೆಲವು ನಿಮಿಷಗಳ ಕಾಲ ಅದನ್ನು ಒಪ್ಪಿಸಿಕೊಟ್ಟವರಾಗಿ ಈ ಸಮಯದಲ್ಲಿ ಆರಾಧನೆಯನ್ನ ಪ್ರಾರಂಭ ಮಾಡಿಕೊಳ್ಳೋಣ. ಎಸಪ್ಪ, ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ, ಈ ವೇಳೆಗಾಗಿ ಸ್ತೋತ್ರ, ಈ ದಿನಕ್ಕಾಗಿ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ನಾವೆಲ್ಲರ ದೇಹ ಪ್ರಾಣ ಆತ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ನಾವು ಕೂತಿರುವಂತಹ ಸ್ಥಳವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ರಕ್ತದ ಮೊದಲಿನಾಗ್ತದೆ ಕರ್ತನೆ. ದೇವರ ನಮ್ಮನ್ನು ಶುದ್ಧೀಕರಿಸು ರಾಜ, ನಮ್ಮನ್ನು ಶುದ್ಧೀಕರಿಸು, ಶುದ್ಧ ಹೃದಯವನ್ನು ನಿರ್ಮಿಸು, ಸ್ಥಿರತೆಯನ್ನು ಅನುಗ್ರಹಿಸಿ ನೂತನ ಪಡಿಸಿ ಕರ್ತನೆ. ನಿನ್ನ ಸಮ್ಮುಖದಲ್ಲಿರುವಂತಹ ಪರಿಪೂರ್ಣ ಸಂತೋಷವನ್ನ, ನಿನ್ನ ಬಲಗೈಲಿರುವಂತಹ ಶಾಶ್ವತವಾದ ಭಾಗ್ಯವನ್ನ ನಾವು ಅನುಭವ ಮಾಡುತ್ತಾ ಸರ್ವೋತ್ತಮನೇ ನಿನ್ನನ್ನು ಮಹಿಮೆಪಡಿಸುವಂತ ಕೃಪೆಗೆ ನಮ್ಮನ್ನು ನಡೆಸು. ನೀನು ನಾವು ಇರುವಂತಹ ಸ್ಥಳದಲ್ಲಿ ನಾವು ಪ್ರಸನ್ನತೆಯನ್ನು ಅನುಭವಿಸುತ್ತಾ ಆರಾಧನೆ ಮಾಡುವಂತ ಕೃಪೆಗೆ ನಡೆಸು. ನಮ್ಮನ್ನ ಬಲಪಡಿಸು ಕರ್ತನೆ. ಎಲ್ಲ ಬಲಹೀನತೆಗಳು ನಾಶವಾಗಲಿ, ನಿನ್ನ ಬಲ ಪೂರ್ಣ ಸಾಧಕವಾಗಲಿ ಕರ್ತನೆ. ದೇವರಾತ್ಮನಾರೂಯ ಈ ದಿನಮಾನಗಳಲ್ಲಿ ಕರ್ತನೆ ನಿನ್ನ ಮಹಿಮೆಪಡಿಸುವಂತ ಹೆಚ್ಚಾಗಿ ನಿನಗೆ ಸಮಯ ಕೊಡುವಂತ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸು. ಉಜ್ಜೀವನಕ್ಕೆ ಕರ್ತನೆ ನಿನ್ನ ಮಕ್ಕಳನ್ನ ಪ್ರೇರೇಪಿಸು ಕರ್ತನೆ. ಬಿಟ್ಟುಕೊಟ್ಟವರಾಗಿ ದೇವರಾತ್ಮನಿಂದ ಈ ದಿನಮಾನಗಳಲ್ಲಿ ಹೆಚ್ಚಾಗಿ ಆರಾಧನೆ ಮಾಡುವಂತ ಕೃಪೆಗೆ ನಡೆಸು. ಆರಾಧನೆ ಮಾಡುವಂತ ಒಂದು ಹಾಡುಗಳ ಅಭಿಷೇಕ ಮಾಡು, ಆಶೀರ್ವಾದ ಮಾಡು, ಅನುಭವ ಮಾಡುತ್ತಾ ನಿನ್ನ ಪ್ರಸನ್ನತೆಯಲ್ಲಿ ಆರಾಧನೆ ಮಾಡುವಂತ ಕೃಪೆಗೆ ನಡೆಸು. ಈ ಸಪ್ಪದಿನ ಹಾಗೆ ಕಾರ್ಯ ಮಾಡಲಿಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ದಿನದಲ್ಲಿ ಕರ್ತನೆ ಫಾದರ್ಸ್ ಡೇಗಳಲ್ಲಿ ದೇವರ ದೇಶದಾದ್ಯಂತ ಆಚರಣೆ ಮಾಡುತ್ತಿರುವಾಗ ವಿಶೇಷವಾಗಿ ನಮ್ಮ ಆತ್ಮಿಕ ತಂದೆಗೋಸ್ಕರ ನಾವು ಹೇಳ್ತೇವೆ ಸ್ವಾಮಿ. ಅವರನ್ನು ನಿನ್ನ ಪಾದ ಸಮ್ಮುಖಕ್ಕೆ ತರ್ತೇವೆ ರಾಜ. ಅವ್ರನ್ನ ಬಲಪಡಿಸು, ಆಶೀರ್ವಾದ ಮಾಡು, ನಿನ್ನ ಪ್ರಸನ್ನತೆಯಲ್ಲಿ ತುಂಬಿಸು. ನಿನ್ನ ಅಭಿಷೇಕ ಯಾವಾಗಲೂ ಅವ್ರನ್ನ ಆಳ್ವಿಕೆ ಮಾಡಿ, ಅದು ಮೊಣಕಾಲವರೆಗಲ್ಲ, ಸೊಂಟದವರೆಗಲ್ಲ, ಈಜು ಆಡಕ್ಕೆ ನಡೆಸು ಕರ್ತನೆ. ಅವ್ರು ನಿರುಪಯೋಗ ಮಾಡು ಕರ್ತನೆ. ಬೇಕಾದ ಆರೋಗ್ಯ, ಬಲ, ಸಮಾಧಾನ, ನೆಮ್ಮದಿಯಿಂದ ಕೃಪೆ ಯಾವಾಗಲೂ ಅವ್ರನ್ನ ಆಳ್ವಿಕೆ ಮಾಡಿಸು. ಅವ್ರನ್ನ ಅವರ ಕುಟುಂಬಕ್ಕೆ ದಿನ ತಗೊಂಡು ಕೀರ್ತನೆಯನ್ನ ಆಶೀರ್ವಾದವಾಗಿ ಪ್ರೊಟೆಕ್ಷನ್ ಆಗಿ ನಾವು ಬೇಡಿಕೆ ಮಾಡ್ತೇವೆ ಸ್ವಾಮಿ. ಆಳ್ವಿಕೆ ಮಾಡಬೇಕಾಗಿ ಸ್ತೋತ್ರ. ಮುಂದಿನ ಸಮಯದಲ್ಲಿ ನಿನ್ನ ಕಾರ್ಯಗಳಿಗೆ ಒಪ್ಪಿಸಿಕೊಡ್ತೇವೆ. ಆಳ್ವಿಕೆ ಮಾಡಿ ನಡೆಸು ನೀನು ಮಹಿಮೆ ಯೇಸುವಿನ ನಾಮದಲ್ಲಿ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಕರ್ತನಿಗೆ ದೇವರು ನಮ್ಮ ನಡೆಸಿದ್ದಾನೆ ಪ್ರೇರೆ. ಇನ್ನು ಮುಂದೆ ವಿಶೇಷವಾಗಿ ನಮ್ಮ ನಡೆಸಿದ್ದಾನೆ. ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದ ಕರ್ತನು ಈಗಲೂ ಕೂಡ ನಮ್ಮನ್ನು ನೋಡ್ತಾನೆ. ಯಾಕೆಂದ್ರೆ ಬದಲಾಗದ ಕರ್ತನ ನಮ್ಮ ಕರ್ತನಾಗಿದ್ದಾನೆ. ಪುನರುತ್ಥಾನದ ಮಹಿಮೆ ನಮ್ಮನ್ನು ಆಳ್ವಿಕೆ ಮಾಡಲಿ. ಆ ಮಹಿಮೆಯನ್ನು ಧರಿಸಿಕೊಂಡವರಾಗಿ ಈ ಸಮಯದಲ್ಲಿ ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಕರ್ತನ ಎಂಬುದಾಗಿ ಹೇಳಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಗ್ಲೋರಿ. Hallelujah, glory,
ನಿತ್ಯ ನಿರಂತರವೂ ಇರುವ ಕರ್ತನು. ಆತನ ಪುನರುತ್ಥಾನ ಬರುವ ಮಹಿಮೆ ಎಂದಿಗೂ ಕಡಿಮೆ ಆಗಿಲ್ಲ, ಕಡಿಮೆ ಆಗೋದಿಲ್ಲ. ಹಲ್ಲೆಲೂಯಾ. ನನ್ನ ಕರ್ತನು ಬದಲಾಗದ ದೇವರು. ಪ್ರೇರೆ, ನಾನೊಂದು ವಿಶೇಷವಾದ ಮಾತನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಹಳ ಒಡಂಬಡಿಕೆಯಲ್ಲಿ ನೋಹನ ಕಾಲದಲ್ಲಿ ನಡೆದಂತ ಘಟನೆ ನಮಗೆಲ್ಲರಿಗೂ ಗೊತ್ತಿದೆ. ಪ್ರಳಯ ಬಂದು ಎಲ್ಲವನ್ನು ನಾಶ ಮಾಡಿ ಕೇವಲ 8 ಜನರು ಮಾತ್ರ ಉಳಿದರು. ಎಷ್ಟೋ ಸಾವಿರ ಲಕ್ಷಗಟ್ಟಲೆ ಜನರು ಪ್ರೇರೆ. ಹಲ್ಲೆಲೂಯಾ. ಮೆತುಶೆಲಹನ ದಿನಮಾನಗಳಲ್ಲಿ, ನೋಹನ ದಿನಮಾನಗಳಲ್ಲಿ ಎಲ್ಲರಿಗೂ ಸುವಾರ್ತೆ ಸಾರಲ್ಪಟ್ಟಿತು. ಮೆತುಶೆಲಹ 949 ವರ್ಷಗಳ ಕಾಲ ಬದುಕಿದ. ಅಷ್ಟು ವರ್ಷಗಳ ಕಾಲ ಅದರ ಸುವಾರ್ತೆ ಸಾರಲ್ಪಟ್ಟಿದೆ. ನೋಹನ ಕಾಲದಲ್ಲಿ ಸುವಾರ್ತೆ ಸಾರಲ್ಪಟ್ಟಿತು. ಆದರೆ ಯಾರು ರಕ್ಷಣೆ ಹೊಂದಲಿಲ್ಲ. ಆದರೆ ದೇವರ ಗೊಂಡು ಆ ದಿನಮಾನಗಳಲ್ಲಿ ನೀತಿವಂತನಾದ ನೋಹನ ಮೇಲೆ ಬಿತ್ತು. ಬರೀ ನೋಹನ ಮೇಲೆ ಬೀಳಿಲ್ಲ, ನೀತಿವಂತನಾದ ನೋಹನ ಮೇಲೆ ಬಿತ್ತುತ್ತದೆ. ಆದರೆ ಕಳೆಯ ದಿನಗಳಲ್ಲಿ ಕರ್ತನು ನೋಡುವಂಥದ್ದು ನೋಹನಂತ ನೀತಿವಂತನ ಮೇಲೆ ಬೀಳ್ತದೆ ಹೊರತು ಬರೀ ಹಲ್ಲೆಲೂಯಾ. ಉದಾಹರಣೆಗೆ ನನ್ನಂತ ನೋಡಿ, ಈ ಪುನೀತನ ಮೇಲೆ ಬೀಳೋದಿಲ್ಲ. ನಾನು ನಂಬಿಗಸ್ತಿಕನಾದ್ರೆ, ನೀತಿವಂತನಾದ್ರೆ ನನ್ನ ಮೇಲೆ ಬೀಳ್ತದೆ. ಅವರು ಮಾತ್ರ ಪುನರುತ್ಥಾನದ ಮಹಿಮೆಯಲ್ಲಿ ಎತ್ತಲ್ಪಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಬರೀ 8 ಜನ ಮಾತ್ರ ರಕ್ಷಣೆ ಹೊಂದಿದ್ದಾರೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹಲ್ಲೆಲೂಯಾ, ನಮ್ಮ ನಂಬಿಕೆಯನ್ನ, ನೀತಿಯನ್ನ ಹೆಚ್ಚಿಸಿಕೊಂಡ್ರೆ ಕರ್ತನು ಬಂದು ನೋಡುವಂಥದ್ದು ನೀತಿ ಏನಿದೆ, ನಂಬಿಕೆ ಏನಿದೆ ಎಂಬುದಾಗಿ ನೋಡುತ್ತಾರೆ ಕರ್ತನು. ಅವರು ಮಾತ್ರ ಎತ್ತಲ್ಪಡ್ತಾರೆ. ಹಲ್ಲೆಲೂಯಾ. ಕರ್ತನಿಗೆ ಜನ ಸಂಖ್ಯೆ ಬೇಡ ಪ್ರೇರೆ. ನೀತಿವಂತರು ಬೇಕು, ನಂಬಿಕೆಗೆ ಒಳ್ಳೆಯವರು ಬೇಕು, ಕೃಪೆಯಲ್ಲಿ ಐಶ್ವರ್ಯರಾಗಿರುವಂತವರು ಬೇಕು ಪ್ರೇರೆ. ಅದರ ಮಹಿಮೆಯಲ್ಲಿ ದಿನಮಾನಗಳು ನಾವು ಜೀವಿಸೋಣ, ಅಷ್ಟೇ ಸಾಕು. ಇಲ್ಲಾತನಾಗಿರುವುದು ನಮ್ಮ ಮುಖಾಂತರ ಪ್ರೇರೆ. ನಾನು ನೀವು ಕಾರಣವಾಗಿದ್ದೇವೆ. ದಯಮಾಡಿ ಅದನ್ನು ಗ್ರಹಿಕೆ ಮಾಡಿಕೊಳ್ಳೋಣ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಪ್ಲೀಸ್. ಇನ್ನು ಮುಂದೆ ದಿನಮಾನಗಳಲ್ಲಿ ಲಾಕ್ಡೌನ್ ಅನ್ನ ಪದಗಳನ್ನ ಕೇಳಬಾರ್ದು. ಆ ರೋಗ ಕೊರೋನಾ ಎಂಬ ಪದವನ್ನ ಕೇಳಬಾರ್ದು. ಸಮಯ ಮುಚ್ಚಲ್ಪಡಬಾರ್ದು ಪ್ರೇರೆ. ಮೊದಲಾಗಿ ದಿಸ್ಸಭೆ ಬುದ್ಧಿವುಳ್ಳ ಕನ್ನಿಕೆಯಾಗಿ ಅದನ್ನು ಕೊಟ್ಟಿದ್ದ ಅಭಿಷೇಕವನ್ನು ಕಾಣಿಕೊಂಡ ಸಮಯ ಆಗಿ ಯಾವಾಗಲೂ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ ಸ್ವಾಮಿ ಅನ್ನೋರಿಲ್ಲ, ಪರಲೋಕ ರಾಜ್ಯ ಸೇರುವುದೇ ಇಲ್ಲ. ದಯಮಾಡಿ ಅದನ್ನು ಗ್ರಹಿಕೆ ಮಾಡೋಣ ಪ್ಲೀಸ್. ಇದೊಂದು ರಿಕ್ವೆಸ್ಟ್. ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಎಷ್ಟೇ ದೊಡ್ಡ ಆಲಯ ಬಂದರೂ ಅದನ್ನು ಡಿವೈಡ್ ಮಾಡಿ ನಮ್ಮನ್ನು ನಡೆಸುವ ಕರ್ತನು. ಹಲ್ಲೆಲೂಯಾ. ಮಹಿಮೆಯಾದ ಕಾರ್ಯಗಳನ್ನು ನಮಗೋಸ್ಕರ ಮಾಡುವುದೇ. ಕರ್ತನು ಬಂದಂತ ಉದ್ದೇಶ ನಮಗೋಸ್ಕರ ಬಂದಿದ್ದಾನೆ. ಆತನು ಬಂದು ಆತನಿಗೋಸ್ಕರ ಏನು ಮಾಡಿಕೊಂಡಿಲ್ಲ. ಅದಕ್ಕೋಸ್ಕರ ನನಗೋಸ್ಕರ ದರಿದ್ರನಾಗಿ ಬಂದಿದ್ದು ನಮ್ಮ ಉನ್ನತಕ್ಕೆ ಏರಿಸಲಿಕ್ಕೋಸ್ಕರ. ಅದನ್ನು ಅರ್ಥ ಮಾಡಿಕೊಳ್ಳೋಣ. ಕ್ರಿಸ್ತನ ಮನಸ್ಸನ್ನ ಹೊಂದಿಕೊಂಡವರ ದಿನಮಾನಗಳು ಜೀವಿಸುವ ಈ ಸಮಯದಲ್ಲಿ ಹೇಳೋಣ, ಅಲೆಗಳ ಮಧ್ಯದಲ್ಲಿ ನನ್ನ ನಿವೇದನೆ, ನೀನು ನನ್ನ ಸತ್ವ, ನನ್ನ ನಂಬಿಕೆ ಎಂಬುದಾಗಿ ನಂಬಿಕೆಯನ್ನು ಆಧಾರ ಮಾಡೋಣ. ಈ ಗೀತದಲ್ಲಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, you need love. Glory.
ಯೆಹೋವಾ ರಾಫ. ಆಮೆನ್, ಆಮೆನ್, ಆಮೆನ್. ಶದ್ರಕ್, ಮೇಷಕ್, ಅಬೇದ್ನೆಗೋಗಳನ್ನ ದೇವರೇ, ದಾನಿಯೇಲನ ದೇವರೇ. ಆಮೆನ್, ಹಲ್ಲೆಲೂಯಾ. mighty name, ಸರ್ವಶಕ್ತನೇ, ಸರ್ವವ್ಯಾಪಿಯೇ, ಸರ್ವಜ್ಞಾನಿಯೇ, ಪರಿಶುದ್ಧನಾದಿ, ಪರಿಶುದ್ಧನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಬ್ಬಿಸು ಯೆಹೋವ ನಿಸ್ಸಿಯೇ, ನಿನಗೆ ಸ್ತೋತ್ರ, 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 ಸ್ತೋತ್ರ ಕರ್ತನೇ. ಕಳೆದ ದಿನವೆಲ್ಲ ಕಾದ ದೇವರೇ, ನನ್ನನ್ನು ಮುಂದೆ ನೀವು ಅತ್ಯುನ್ನತವಾಗಿ ಕಾಪಾಡುವ ದೇವರೇ, ನಿನಗೆ ಸ್ತೋತ್ರ, ಸ್ತೋತ್ರ ಕರ್ತನೇ. Mighty name. Thank you, Jesus. Thank you, Jesus. Thank you, Jesus. Hallelujah. ಗಿದ್ಯೋನನ ಜೀವಿತದಲ್ಲಿ ಅದ್ಭುತ ಮಾಡತಕ್ಕಂಥದ್ದು. ಒಂದು ಮೂಲೆಯಲ್ಲಿ ಗೋಧಿಯನ್ನು ಬಳಿತಾನೆ, ಆದರೆ ದೇವರು ಒಂದು ಖುಷಿ, ಪರಾಕ್ರಮಶಾಲಿಯಾದ ಗಿದ್ಯೋನನೇ. ಹಲ್ಲೆಲೂಯಾ. ಅದರ ಜೊತೆಗೆ ಎಷ್ಟು ಅದ್ಭುತ ಮಾಡಿದ್ದಾನೆ. ಈ ದಿನಮಾನಗಳಲ್ಲಿ ಭಯ ಪಡುವುದು ಬೇಡ, ಕಳವಳಗೊಳ್ಳುವುದು ಬೇಡ ಪ್ರೇಮ. ಭಯವನ್ನು ಹೋಗಲಾಡಿಸುವ ದೇವರು ನಮ್ಮ ಜೊತೆ ಇದ್ದಾನೆ. ಅವೆಲ್ಲ ಸೈತಾನನ ಆಯುಧ, ಕಳವಳ ತಂದು ಹಾಕುವಂತದ್ದು. ಅಲ್ಲನ್ನು ಯೇಸುವಿನ ತೆಗೆದು ಹಾಕೋಣ ಪ್ರೇಮ. ಕ್ರಿಸ್ತನನ್ನು ಹಿಂಬಾಲಿಸೋಣ, ಕ್ರಿಸ್ತನ ಪ್ರೀತಿಯಲ್ಲಿ ಆತುಕೊಳ್ಳೋಣ, ಆತನ ಮಹಿಮೆಯಲ್ಲಿ ಆತುಕೊಳ್ಳೋಣ. ನಾನು ಯಾವಾಗ ಹೇಳ್ತಾ ಇದ್ದೇನೆ, ದೇವದೂತರು ದಿನದ 24 ಗಂಟೆ ಯಾಕೆ ಆಧಾರ ಮಾಡ್ತಿದ್ದಾರೆ ಅಂತ. ಆತನ ಮಹಿಮೆಯಲ್ಲಿ ಸೇರಿದ್ದಾರೆ, ಆತನ ಮಹಿಮೆ ಅವನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಮಹಿಮೆ ಇರುವಾಗ ಯಾವುದನ್ನ ಮಾತಿರಕ್ಕೆ ಬರುವುದಿಲ್ಲ ಪ್ರೇಮ. ಹಲ್ಲೆಲೂಯಾ. ಆತನ ಮಹಿಮೆಯಲ್ಲಿ ಸೇರಿದವರಾಗಿ ಹೇಳೋಣ, ನಮ್ರತೆಯಿಂದ ಕೃತಜ್ಞತೆ ಉಳ್ಳವರಾಗಿ, ನೀವಿಲ್ಲದ ದಿನವೆಲ್ಲ ದಿನವಾಗ್ಬೋದ, ನೀವಿಲ್ಲದ ಬಾಳೆಲ್ಲ ಬಾಳಾಗ್ಬೋದ ಎಂಬುದಾಗಿ ಹೇಳಿ ಕರ್ತನ ನಾಮದ ಮೇಲೆ ತೋರುತ್ತೇನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಗ್ಲೋರಿ. ನೀ
ವೈರಿ ಬಿಡುವಂತ ಬಾಳ ನಮ್ಮ ಸಂಬಂಧ ಈ ದಿನಮಾನಗಳಲ್ಲಿ ಕ್ರಿಸ್ತನೊಂದಿಗೆ ಕಬ್ಬಿಣದ ಹಾಗಿರಬೇಕು. ಯಾವುದೇ ಬಳ್ಳಿ ಆಗಿರಲ್ಲ, ಕಬ್ಬಿಣದ ಹಾಗೆ ಗಟ್ಟಿಯಾಗಿರಲಿ. ವೈರಿ ಬಿಡುವಂತ ಯಾವುದೇ ಬಾಳ ಅದು ನಾಶವಾಗಿ ಹೋಗಬೇಕು. ಸರಪಳಿಯಾಗಿ ಗಟ್ಟಿಯಾಗಿರಲಿ ನಮ್ಮ ಸಂಬಂಧ. ಯಾವುದೇ ಶೋಧನೆ ಬಂದ ಅದು ಕಳಚಿ ಬೀಳಬಾರದು. ಹಲ್ಲೆಲೂಯಾ. ನಮ್ಮನ್ನ ಪರಿಪೂರ್ಣ ಕ್ರಿಸ್ತನಿಗೆ ಒಪ್ಪಿಸಿಕೊಳ್ಳೋಣ. ಆಶ್ರಯಗಿರಿಯು ನೀವೇಯ, ನನ್ನ ಮನದ ಖುಷಿಯು ನೀವೇ. ಪರಲೋಕದಲ್ಲಿ ಯಾವಾಗಲೂ ಸಂತೋಷ, ಸಮಾಧಾನ, ಅಲ್ಲಿ ಕೆಟ್ಟದ ತಂಗನ. ಲೋಕದಿಂದ ಕರ್ತನು ಬೇರ್ಪಡಿಸಿದ್ದಾನೆ. ಪರಲೋಕ ಭವನವಾಗಿ ಓಡ್ತಾ ಇದ್ದೇವೆ, ಪೌಲನಾಗಿ ಸ್ಥಿರತೆಯಿಂದ ಓಡ್ತಾ ಇದ್ದೇವೆ. ಮುಗಿಸುವವರೆಗೂ ನಂಬಿಗಸ್ತಿಗಳಾಗಿ ಹಲ್ಲೆಲೂಯಾ ಜೀವಿಸೋಣ. ಸ್ವಲ್ಪ ಹಲ್ಲೆಲೂಯಾ ಪ್ರೇರೆ ದಿನಮಾನಗಳು ನಾವು ಹೇಳ್ತೇವೆ, ಈಗ ಹೇಳಿದ್ದೇವೆ, ನೀವಿಲ್ಲದ ದಿನ ಮಾಗ್ತದೆ ಎಂಬುದಾಗಿ. ಆದರೆ ಇಲ್ಲದ ದಿನ ಕಳೆಯಬಹುದು ಪ್ರೇರೆ, ದಿನವಾಗಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಬಿಟ್ಟು ಬಾಳುವಂತ ದಿನ ಅದರ ಆಜ್ಞೆ ಮಕ್ಕಳೇ ದಿನವಾಗಲಿಕ್ಕೆ ಸಾಧ್ಯವಿಲ್ಲ. ಕರ್ತನ ಮರಣ ಅತಿ ಹತ್ತಿರವೆಂದರೆ ಅದನ್ನು ಆತುಕೊಂಡವರಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೊಂಡು ಮಕ್ಕಳಾಗಿ ನಮ್ಮ ಮಾತು. ಹಲ್ಲೆಲೂಯಾ. ಕರ್ತನೇ, ಸಮಯ ಕೊಡಿದಕ್ಕಾಗಿ ಸ್ತೋತ್ರ. ನಾವೆಲ್ಲರದೇ ಆತ್ಮ ಪ್ರಾಣ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಳ್ತೇವೆ. ಯಾರದರ ಆಶೀರ್ವಾದವನ್ನು ಪಿಡುಗಡೆ ಮಾಡಿಕೊಂಡಿದ್ದೇವೆ ಕರ್ತನೆ, ಆಳ್ವಿಕೆ ಮಾಡಿ ನಡೆಸುವ ನಿರ್ಮಲ್ಯ ಯೇಸುವಿನ ನಾಮದಲ್ಲಿ. ಅದೇ ರೀತಿಯಾಗಿ ಕರ್ತನೆ, ವಾಕ್ಯೋತ್ಸವದಲ್ಲಿ ದಾಸದಾಸರು ವಿಶೇಷವಾಗಿ ಬಲಪಡಿಸು. ಅವರ ಮುಖದಲ್ಲಿ ನೀನು ಮಾತಾಡ್ಕರ್ತನೆ. ನೀನು ಮಾತಾಡುತ್ತಾ ಲೋಗೋಸ್ ನಮಗೆ ಬೇಕು, ನೀನು ಮಾತಾಡುತ್ತಾ ರೇವಾಪದ ನಮಗೆ ಬೇಕು. ನೀನು ಮಾತಾಡೋ ದೇವದಕ್ಕಾಗಿ ಸ್ತೋತ್ರ. ಅವರಿಗೆ ರಕ್ತ ಕೊಡಲಿ ಮರೆ ಮಾಡಿ ನೀನು ಪ್ರಕಟವ ನಿನ್ನ ಚಿತ್ತಕ್ಕೆ ಬಿಟ್ಟುಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಈ ಸಮಯದಲ್ಲಿ ವಿಶೇಷವಾಗಿ ನಮ್ಮ ಸಹಪಾಲಕರಿಗೆ ಮುಂದಿನ ಸಮಯ ಬಿಟ್ಟುಕೊಡೋದಾಗಿದ್ದೇನೆ. ಮುಂದಿನ ಸಮಯ ವಿಶೇಷವಾಗಿ ನಡೆಸುವುದಾಗಿದೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆಮೆನ್, ಆಮೆನ್. Thank you, Jesus. Thank you, Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ತನಕ ಸುಂದರವಾದಂತಹ ಆರಾಧನೆ ಮಾಡುವಂತಹ ಕೃಪೆಯನ್ನ ನಮ್ಮ ಜೀವಿತ ಕೊಡೋದಕ್ಕಾಗಿ ನಾವು ದೇವರಿಗೆ ಪುನರಾವರ್ತಿ ಥ್ಯಾಂಕ್ಸ್ ಹೇಳೋಣ, ಸ್ತೋತ್ರ ಮಾಡೋಣ. ನಾನಾಗಲೇ ಓದುವಾಗ ಹೇಳಿದ ಪ್ರಕಾರವಾಗಿ ಈ ಹಾಡುಗಳು ಬರುವಾಗ ಪ್ರಿಯ ಮಕ್ಕಳೇ,
ಸಭಾ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ಆ ಸಮಯದ ಪ್ರತ್ಯೇಕ ಮಾಡಿಕೊಂಡು ನೀವು ಕೂಡ ಮನೆಯಲ್ಲಿ ಆರಾಧನೆ ಮಾಡುವುದಾದರೆ ನಮ್ಮ ದೇವರು ಯೇಸು ಕ್ರಿಸ್ತನು ಸರ್ವವ್ಯಾಪಿಯಾದ್ರಿಂದ ಆ ಪ್ರಸನ್ನತೆ ನಿಮ್ಮದು ಕೂಡ ಚಲಿಸ್ತದೆ. ಹಾಗಾಗಿ ಆ ಪ್ರಸನ್ನತೆಯನ್ನು ಅನುಭವಿಸ ನೀವು ಆರಾಧನೆ ಮಾಡುವುದಾದರೆ ನಿಮ್ದು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಒಂಟಿತನ ಅನಿಸುವುದಿಲ್ಲ. ದೇವರ ಪ್ರಸನ್ನತೆ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಈಗಲೂ ಕೂಡ ದೇವರ ಪ್ರಸನ್ನತೆ ಅದು ಕಂಟಿನ್ಯೂ ಆಗ್ತಾ ಇದೆ. ಪ್ರಿಯ ಮಕ್ಕಳೇ, ಈ ಸಮಯದಲ್ಲಿ ದೇವರ ವಾಕ್ಯವನ್ನ ನಾವು ಕೇಳಲಿಕ್ಕೆ ಹೋಗೋಣ. ನಿಮ್ಮ ಗಮನ ಬೇರೆ ಕಡೆ ಕೊಡದೆ ದಯವಿಟ್ಟು ಇನ್ನೊಂದು ಸ್ವಲ್ಪ ಸಮಯ 20 ನಿಮಿಷಗಳು ನನ್ನೊಂದಿಗೆ ನೀವು ಬೇಕನ್ನ ಕೇಳ್ಕೊಳ್ತೇನೆ. ಒಂದ್ ವೇಳೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅದರಲ್ಲಿ ನೀವು ವೀಕ್ಷಿಸ್ತಾ ಇದ್ದೀರಿ ಎಂಬುದಾಗಿ ಅಂದ್ಕೊಳ್ತೇನೆ. ಯಾವುದಕ್ಕೂ ನಿಮ್ಮ ಗಮನವನ್ನ ಆ ಕಡೆ ಇಟ್ಟು ಕೇಳಬೇಕು ನಾನು ಕೇಳ್ಕೊಳ್ತೇನೆ. ಇವತ್ತಿನ ದೇವರ ವಾಕ್ಯಕ್ಕೆ ನಾನು ತೆಗೆದುಕೊಳ್ಳುವಂತ ಒಂದು ವೇದ ಭಾಗ ಅದು 1 ಕೊರಿಂಥ 11ನೇ ಅಧ್ಯಾಯ 23ನೇ ವಚನ. 1 ಕೊರಿಂಥ 11ನೇ ಅಧ್ಯಾಯ 23ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಎಂಬುದಾಗಿ ವಚನ ಬರೆಯಲ್ಪಟ್ಟದೆ. ಏನಪ್ಪ, ಕರ್ತನ ಬೀಚಿಗೆ ಹೇಳುವಂತ ವಾಕ್ಯ ತಗೊಂಡಿದ್ದಾರಲ್ಲ ಎಂಬುದಾಗಿ ಅಂದ್ಕೊಳ್ಬೋದೇನು. ಆದ್ರೆ ನನ್ನ ಇವತ್ತಿನ ಮಹತ್ವ ವಾಕ್ಯದ ಒಂದು ವಿಶೇಷತೆ ಮುರಿಯಲ್ಪಡುವುದರಲ್ಲಿರುವಂತಹ ಒಂದು ಮಹತ್ವ, ಮುರಿಯಲ್ಪಡುವ ಮಹತ್ವ ಎಂಬುದಾಗಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದನ್ನ ಮನಸ್ಸನ್ನು ಇಟ್ಟುಕೊಳ್ಳೋಣ ಪ್ರಿಯ ಸಹೋದರ ಸಹೋದರಿ. ಅದನ್ನ ಅರ್ಥ ಮಾಡಿಕೊಳ್ಳುವಾಗ ಗೊತ್ತಾಗ್ತದೆ ನಾನು ಯಾವ ವಿಷಯದಲ್ಲಿ ಮುರಿಯಲ್ಪಡಬೇಕು, ಜಜ್ಜಲ್ಪಡಬೇಕು, ದೀನತೆಗೆ ಬರಬೇಕು ಎಂಬತಕ್ಕಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ವಾಕ್ಯ ಹೀಗೆ ಪ್ರಾರಂಭವಾಗ್ತದೆ: ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನ ಅಥವಾ ಬೋಧನೆಯನ್ನ ಕರ್ತನಿಂದ ಹೊಂದಿದೆ. ಅಂದ್ರೆ ಅರ್ಥ ಮನುಷ್ಯರಿಂದಲೂ ಕೂಡ ಅಂದ್ಕೊಳ್ಬಹುದು ಅಂತೇಳಿ. ಅದು ಇಲ್ಲಿ ಕರ್ತನಿಂದ ಹೊಂದಿದೆನು ಎಂಬುದಾಗಿ ಆ ಪ್ರಕಟಣೆಯನ್ನ ಹೊಂದಿಕೊಂಡೆ ಎಂಬುದಾಗಿ ಕೂಡ ಆತನು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಐ ರಿಸೀವ್ಡ್ ಇಟ್ ಬೈ ಡೈರೆಕ್ಟ್ ರೆವಲೇಷನ್ ಎಂಬುದಾಗಿ ನೇರವಾದ ಪ್ರಕಟಣೆಯನ್ನ ನಾನು ದೇವರೊಂದಿಗೆ ಹೊಂದಿಕೊಂಡಿದ್ದೇನೆ ಎಂಬುದಾಗಿರುವಂತಹ ಒಂದು ಮಾತನ್ನ ಅಲ್ಲಿ ಚೆನ್ನಾಗಿ ಬರೀತಾರೆ. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ನೋಡುವಾಗ ದೇವರಿಂದ ನಾವು ಪ್ರಕಟಣೆಯನ್ನು ಹೊಂದುವುದುಂಟು, ಬೋಧನೆ ಹೊಂದುವುದುಂಟು, ಅಥವಾ ಉಪದೇಶಗಳನ್ನು ಹೊಂದುವುದುಂಟು. ಆದ್ರೆ ಮನುಷ್ಯರಿಂದಲೂ ಕೂಡ ಹೊಂದ್ಕೊಳ್ಬಹುದು ಎಂಬುದಾಗಿ ಇದರ ಅರ್ಥ ಕೂಡ. ನೋಡ್ರಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನಕ್ಕೆ ನೀವು ಬರೋದಾದ್ರೆ ಅಲ್ಲಿಗೆ ಬರೆಯಲ್ಪಟ್ಟದೆ: ನಾನು ಅದನ್ನ ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರು ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು ಎಂಬುದಾಗಿ. ಸೊ ಹಾಗಾದ್ರೆ ಕ್ಲಿಯರ್ ಕಟ್ ಏನಿದೆ ಅಂತಂದ್ರೆ, ನಾನು ಸಂದೇಶವನ್ನ ಅಥವಾ ಬೋಧನೆಯನ್ನ ಮನುಷ್ಯರಿಂದ ಹೊಂದಲಿಲ್ಲ ಅಂತ ಪೌಲನು ಸ್ಪಷ್ಟವಾಗಿ ಬರೀತಾರೆ. ಹಾಗಾದ್ರೆ ಈ ದಿನಮಾನಗಳಲ್ಲಿ, ಈ ಅಂತ್ಯ ದಿವಸಗಳಲ್ಲಿ ಕರ್ತನಿಂದ ಬರಬೇಕಾದ ಉಪದೇಶಗಳು ಯಾವುದು ಎಂಬುದನ್ನ ಸೂಕ್ಷ್ಮತೆಯಿಂದ ನಾವು ಗ್ರಹಿಸುವುದಾದ್ರೆ ಮಾತ್ರ ಇದು ಕರ್ತನಿಂದ ಬರ್ತಾ ಇದೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಇಲ್ಲವಾದ್ರೆ ಅದರಲ್ಲಿ ಯಾವುದೇ ಹೋರಾಟ ಇರೋದಿಲ್ಲ, ಯಾವುದೇ ಜೀವ ಇರೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಜೀವಿತ ಕೂಡ ಬದಲಾವಣೆ ಆಗುವುದೇ ಇಲ್ಲ. ಕರ್ತನಿಂದ ಬದಲಾದ್ರೆ ಖಂಡಿತವಾಗಿ ಆ ಜೀವನ ಬದಲಾವಣೆ ಆಗಲೇಬೇಕು. ಕರ್ತನಲ್ಲಿ ಪ್ರಿಯರೇ, ಈ ಸಮಯದಲ್ಲಿ ಹಾಗೆ ನಾವು ಅದನ್ನ ತಿಳ್ಕೊಳ್ಳೋಣ. 1 ತಿಮೋಥಿ 4ನೇ ಅಧ್ಯಾಯ 1ನೇ ವಚನಕ್ಕೆ ಬರುವುದಾದ್ರೆ, 1 ತಿಮೋಥಿ ಚಾಪ್ಟರ್ 4 ವರ್ಸ್ 1 ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ: ಮುಂಬರುವ ದಿನಗಳಲ್ಲಿ, ನೋಡಿ, ಮುಂದಿನ ದಿನಗಳಲ್ಲಿ ಕೆಲವರು ಆತ್ಮಗಳಿಗೂ ಅಥವಾ ನುಡಿಗಳಿಗೂ ಎಂಬುದಾಗಿ ಒಂದು ಭಾಷಾಂತರದಲ್ಲಿ ಬರೆಯಲ್ಪಟ್ಟದೆ. ನಾನನ್ನ ಬಿಡಿಸಿ ಹೇಳ್ತಾರೆ, ಸ್ಪಿರಿಟ್ ಇಟ್ ಸೆಲ್ಫ್, ನಾಟ್ ಓನ್ಲಿ ದ ವಾಯ್ಸ್ ಅಂತ ಹೇಳಿ. ಅಂದ್ರೆ ಅಲ್ಲಿ ಮುಂಬರುವಂತ ದಿನಗಳಲ್ಲಿ ಕೆಲವರು ಆತ್ಮಗಳಿಗೂ, ಅಂದ್ರೆ ದೆವ್ವದ ಆತ್ಮಗಳಿಗೂ ಅವರು ಸಿಕ್ಕಿ ಬೀಳ್ತಾರೆ. ನುಡಿ 2. ಮತ್ತೆ ಮುಂದೆ ನೋಡ್ತೇವೆ, ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ದೇವರಾತ್ಮನು ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾನೆ. ಸ್ಪಿರಿಟ್ ಆಫ್ ದ ಲಾರ್ಡ್ ಕ್ಲಿಯರ್ಲಿ ಸೇಸ್ ಎಂಬುದಾಗಿ ನೋಡ್ಕೊಳ್ತಾ ಇದ್ದೇವೆ. ಮುಂಬರುವಂತ ದಿನಮಾನಗಳಲ್ಲಿ ಪ್ರಿಯರೇ, ಇದು ನಮ್ಗೆ ಎಚ್ಚರವನ್ನು ಕೊಡ್ತಾರೆ. ನಾವು ಯಾವ ರೀತಿಯಾಗಿ
ದೇವರ ಸ್ವರಕ್ಕೆ ಮಾತ್ರವೇ, ದೇವರ ವಾಕ್ಯಕ್ಕೆ ಇದೆಯಾ ಇಲ್ಲವಾ ಎಂಬುದಾಗಿ ತಾಳೆ ಮಾಡುತ್ತಾ ಅದಕ್ಕೆ ಗಮನ ಕೊಡಬೇಕೆಂಬುದನ್ನ ಇಲ್ಲಿ ವಾಕ್ಯದ ಸೂಕ್ಷ್ಮವಾಗಿ ನೋಡ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಮುಂಬರುವಂತ ದಿನಮಾನಗಳಲ್ಲಿ, ಅಂತ್ಯದ ದಿವಸಗಳಲ್ಲಿ ದೆವ್ವವೂ ಕೂಡ ಅಂದ್ರೆ ಸೈತಾನನು ಕೂಡ ತನ್ನ ಕಾರ್ಯವನ್ನ ಬೇಗನೆ ಮಾಡಿ ನನ್ನ ಕಡೆಗೆ ಆತ್ಮಗಳು ಬರಬೇಕೆಂಬುದಾಗಿ ಆತನು ಬಿಸಿಯಾಗಿ ಕೆಲಸ ಮಾಡ್ತಾನೆ ಎಂಬುದಾಗಿ ಮಾತಾಡುವುದುಂಟು. ಇನ್ನೊಂದು ಕಡೆ ದೇವರಾತ್ಮನು ಕಾರ್ಯ ಮಾಡ್ತಾ ಇದ್ದಾನೆ, ಆದ್ರೆ ಆತನು ನೀತಿಯಿಂದ ಕಾರ್ಯ ಮಾಡುವಂತವನು, ಆತನು ಆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಕಾರ್ಯ ಮಾಡುವಂತವನು. ಆದ್ರಿಂದ ಆ ಕಡೆ ಗಮನ ಕೂಡ ಅದು ಇಂಪಾರ್ಟೆಂಟ್. ಅದಕ್ಕಾಗಿ ಪ್ರಿಯ ಸೋದರ ಸಹೋದರಿ, ಇಲ್ಲಿ ದೇವರಾತ್ಮ ಹೇಳುವಂತದನ್ನ ಯಾರು ಕೇಳ್ತಾ ಇದ್ದಾರೆ, ಅಥವಾ ದೆವ್ವಗಳಿಂದ ಬರುವಂತ ಬೋಧನೆ ಅದು ಮನುಷ್ಯರನ್ನೇ ಉಪಯೋಗ ಮಾಡಿಕೊಂಡು ಮಾಡುವಂತದ್ದು ನೇರವಾಗಿ ಅದೇ ಮಾತಾಡ್ತಾ ಎಂಬುದಾಗಿ ಅಲ್ಲ, ಮನುಷ್ಯರನ್ನು ಉಪಯೋಗ ಮಾಡಿಕೊಂಡು ಸೈತಾನನು ಕೂಡ ಈ ದಿವಸಗಳಲ್ಲಿ ಅದು ಮಾಡ್ತಾನೆ. ಅದು ಎಚ್ಚರವಾಗಿರ್ಬೇಕೆಂಬುದಾಗಿ ಬೈಬಲ್ ನಮಗೆ ಚೆನ್ನಾಗಿ ಹೇಳ್ಕೊಳ್ತಾರೆ. ಹಾಗಾದ್ರೆ ಸ್ಪಿರಿಟ್ ಆಫ್ ದ ಲಾರ್ಡ್ ಕ್ಲಿಯರ್ಲಿ ಸೇಸ್ ಅಂತ ಹೇಳುವಾಗ ನೋಡ್ರಿ, 1 ಕೊರಿಂಥ 2ನೇ ಅಧ್ಯಾಯ 10ನೇ ವಚನಕ್ಕೆ ನೀವು ಬರೋದಾದ್ರೆ, 1 Corinthians chapter 2 verse 10, ನಮಗಾದರೂ ದೇವರು ತನ್ನ ಪವಿತ್ರಾತ್ಮನ ಮೂಲಕ ನೋಡ್ರಿ ಅದನ್ನ ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಆಳವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಸೊ ಡೀಪ್ ಥಿಂಗ್ಸ್ ಆಫ್ ದ ಗಾಡ್ ಆಲ್ಮೈಟಿ. ನೋಡ್ರಿ, ಪವಿತ್ರಾತ್ಮನು ದೇವರ ಆಳವಾದ ವಿಷಯಗಳನ್ನು ಕೂಡ ಆತನು ಗೋಚರಪಡಿಸುವಂತವನಾಗಿದ್ದಾನೆ ಎಂಬುದಾಗಿ ಬೈಬಲ್ ಸತ್ಯವಾಗಿ ಹೇಳ್ತಾರೆ. ನಾನು ಇದನ್ನ 2-3 ವಾರಗಳ ಹಿಂದೆ ಇದನ್ನ ಮಾತಾಡಿದ್ದೆ. ಆ ಆಳವಾದ ಸಂಗತಿಗಳು ಯಾವುದು ಅನ್ನೋದಾದ್ರೆ ಈ ವಾಕ್ಯದಲ್ಲಿ ನೋಡ್ಕೊಳ್ತೇವೆ. ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಪುನರುತ್ಥಾನ, ಅದೇ ಯೇಸು ಕ್ರಿಸ್ತನ ಅಲ್ಲಿ ನೋಡ್ಕೊಳ್ತೇವೆ ರಕ್ಷಣೆ. ಈ 3 ವಿಷಯಗಳು ಆಳವಾದ ಸಂಗತಿಗಳು. ಆದರೂ ಬೈಬಲ್ ನೋಡ್ಕೊಳ್ತೇವೆ, ಕ್ರಿಸ್ತನ ಒಂದು ಪ್ರೀತಿಗೆ ಕೆಲಸದಲ್ಲಿ ನೋಡುವಾಗ ಅದಕ್ಕೆ ತಳವೇ ಇಲ್ಲ ಎಂಬುದಾಗಿ. ಇಟ್ಸ್ ಎ ಬಾಟಮ್ಲೆಸ್ ಪ್ರೀತಿ ಎಂಬುದಾಗಿ ತಳನೇ ಇಲ್ಲ ಎಂಬುದಾಗಿ. ಹಾಗಾದ್ರೆ ತಳವಿಲ್ಲದಂತ ಆ ಪ್ರೀತಿಯನ್ನು ಕೂಡ ಪವಿತ್ರಾತ್ಮನು ಹುಡುಕ್ತದೆ ಅನ್ನೋದಾದ್ರೆ, ಅದನ್ನು ಪ್ರಕಟ ಮಾಡಲಿಕ್ಕೆ ಹೋಗ್ತಾನೆ ಅನ್ನೋದಾದ್ರೆ, ಪ್ರಿಯ ಸಹೋದರ ಸಹೋದರಿ, ಇವತ್ತು ಯಾವ ಶಬ್ದವನ್ನು ಕೇಳಬೇಕೆಂಬುದಾಗಿ ದೇವ ಸಂಧಾನದಲ್ಲಿ ಮೊಣಕಾಲೂರಿಗೆ ಪವಿತ್ರಾತ್ಮದ ಬರುವಂತಹ ಶಬ್ದವನ್ನು ಕೇಳಲಿಕ್ಕೆ ಇವತ್ತು ನಿಶ್ಚಿತವಾಗಬೇಕೆಂಬುದಾಗಿ ದೇವರು ನಮಗೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಮನುಷ್ಯರು ಕೂಡ ಮಾತಾಡ್ತಾರೆ ಎಂಬುದಾಗಿ ಇದರ ಅರ್ಥ ನೀವು ಅರ್ಥ ಮಾಡ್ಕೊಳ್ತಾ ಇದ್ರಿ, ಎಚ್ಚರ ಇರಬೇಕೆಂಬುದನ್ನ. ಹಾಗಾಗಿ ಕರ್ತನಲ್ಲಿ ಪ್ರಿಯ ದೇವ ಮಕ್ಕಳೇ, ನಮಗೆ ಕರ್ತನ ಒಂದು ಉಪದೇಶ ಬೇಕು. ಯಾಕೆಂತಂದ್ರೆ ಇದನ್ನ ಇವನ್ ವಾಯ್ಸಸ್ ಪೀಪಲ್ ಅಂದ್ರೆ ಬುದ್ಧಿವಂತರು ಕೂಡ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ವಿಷಯಗಳನ್ನ ಜ್ಞಾನಿಗಳು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಾವು ನೋಡ್ತೀವಿ ವಾಕ್ಯದಲ್ಲಿ. ಹಾಗಾಗಿ ನಮಗೆ ಬೇಕು ಕರ್ತನ ಉಪದೇಶ, ನಮಗೆ ಬೇಕು ಕರ್ತನ ಬೋಧನೆ. ದಯವಿಟ್ಟು 1 ಕೊರಿಂಥ 11ನೇ ಅಧ್ಯಾಯ 23ನೇ ವಚನ ಆಗುವ ಪ್ರಕಾರವಾಗಿ ಆ ಮುರಿಯಲ್ಪಡುವಂತ ಮಹತ್ವ ಎಂಬುದಾಗಿ ನಾನು ಹೇಳಿದೆ. ಇಂಗ್ಲಿಷ್ ನಲ್ಲಿ 24ನೇ ವಚನ ಬರ್ತದೆ, ಈ ಬ್ರೋಕ್ ಅಂತೇಳಿ ಬರೆಯಲ್ಪಡದೆ. ಅಂದ್ರೆ ಅರ್ಥ ಒಂದ್ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಬ್ರೋಕ್ ಅಂತ ಹೇಳುವಾಗ ಇನ್ನೊಂದು ಸೈಡ್ ಅಲ್ಲಿ ಯು ವಿಲ್ ಬಿಲ್ಡ್ ಅಂತೇಳಿ, ನೀನು ಕಟ್ಟಲ್ಪಡ್ತಿ ಅಂತೇಳಿ. ಅಂದ್ರೆ ಮುರಿಯಲ್ಪಡದೆ ನೀನು ಕಟ್ಟಲ್ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಮುರಿಯಲ್ಪಡ್ಲಿಕ್ಕೆ ಒಪ್ಪಿಸ್ಕೊಡ್ಲೇಬೇಕು, ಜಜ್ಜಲ್ಪಡ್ಲಿಕ್ಕೆ ಒಪ್ಪಿಸ್ಕೊಡ್ಲೇಬೇಕು. ಹಾಗಾಗಿ ನೀನು ಮುರಿಯಲ್ಪಡಬೇಕು ಅಂತೇಳಿ ಬೈಬಲ್ ಹೇಳ್ತಾ ಇದೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಮುರಿಬೇಕ, ಅದಕ್ಕೆ ಒಪ್ಪಿಸಿಕೊಡ್ಬೇಕು. ಏನೆಲ್ಲ ಪ್ರಾರ್ಥನೆ ಮಾಡ್ತೀವಿ, ಆಶೀರ್ವಾದದ ಪ್ರಾರ್ಥನೆ, ಆರೋಗ್ಯದ ಪ್ರಾರ್ಥನೆಗಳು, ಏನೆಲ್ಲ ಮಾಡ್ತಾ ಇರ್ತೀವಿ ಪ್ರಿಯ ಮಕ್ಕಳೇ. ಆದ್ರೆ ಸ್ವಾಮಿ ನನ್ನನ್ನ ಮುರಿ, ನನ್ನನ್ನ ಜಜ್ಜು, ನನ್ನನ್ನ ನೀ ಯಾವ ರೀತಿ ಇಷ್ಟಪಟ್ಟು ಆ ರೀತಿಗೆ ನನ್ನ ರೂಪಾಂತರ ಪಡಿಸು ಎಂಬತಕ್ಕಂಥ ಪ್ರಾರ್ಥನೆ ನಾವು ಮಾಡ್ತಾ ಇದ್ದೇವೆ ಪ್ರಿಯ ಮಕ್ಕಳೇ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಇಂದಿನಿಂದ ಒಂದು ವೇಳೆ ದೇವರೇ ನೀನು ಇಷ್ಟಪಡುವ ಮಟ್ಟಿಗೆ ನನ್ನನ್ನು ಒಪ್ಪಿಸಿಕೊಡ್ತೇನೆ, ನೀ ನನ್ನನ್ನ ಜಜ್ಜಬಹುದು ಸ್ವಾಮಿ, ನನ್ನ ಮುರಿಬಹುದು, ನಾನು ತಗ್ಗಿಸಲ್ಪಡಬಹುದು ಸ್ವಾಮಿ, ಆ ಮಟ್ಟಕ್ಕೆ ನಾನು ತರಬೇಕೆಂಬ ಕೇಳ್ಕೊಳ್ತೇನೆ. ಯಾಕೆಂದ್ರೆ ಇನ್ನೊಂದು ಕಡೆ ನಾನು ಕಟ್ಟಲ್ಪಡ್ತೇನೆ ಎಂಬುದಾಗಿ ನನಗೆ ಚೆನ್ನಾಗಿ ಗೊತ್ತದೆ. ಹಾಗಾಗಿ ಮುರಿಯಲ್ಪಡುವಂತ ಮಹತ್ವನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಕಾರಣ ಇಷ್ಟೇ, ಮುರಿಯಲ್ಪಡೋದು ಅಂದ್ರೆ ಕಟ್ಟಲ್ಪಡೋದು ಅಂತೇಳಿ. ಹಾಗಾಗಿ ಯಾವುದೇ ವಿಷಯ ತಗೊಳ್ರಿ, ವಿಷಯವನ್ನ ಅದು ಮೆಲ್ಟ್ ಆದ್ರೆ ಮಾತ್ರ ಅದು ಮೋಲ್ಡ್ ಆಗಲಿಕ್ಕೆ ಸಾಧ್ಯ. ಮೆಲ್ಟ್ ಆಗದೆ ಮೋಲ್ಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕುಂಬಾರನು ಕೂಡ ಮಡಕೆ ಮಾಡುವಾಗ, ಮಡಕೆಗಳನ್ನು ಮಾಡುವಾಗ ನೋಡ್ಕೊಳ್ತೇವೆ, ಅದನ್ನ ಮಿಚ್ಚಿ ಅದನ್ನ ಒಂದು ರೂಪಕ್ಕೆ ತಗೊಳ್ತಾನೆ. ಆ ರೂಪಕ್ಕೆ ತಗೊಂಡು ಅದನ್ನ ಅದಕ್ಕೆ ಬಂತು ಅಂದ ಮೇಲೆ ಆಮೇಲೆ ಅವನು ತನ್ನ ಇಷ್ಟ ಬಂದ ಪ್ರಕಾರವಾಗಿ ರೂಪಿಸ್ತಾನೆ. ಮೊನ್ನೆ ಯಾವತ್ತು ಈ ರೀತಿಗೆ ನನ್ನ ರೂಪ ಮಾಡು, ನನ್ನ ಹಂಗೆ ಮಾಡು ಅಂತ ಕೇಳಕ್ ಹೋಗುದಿಲ್ಲ.
ಕುಂಬಾರನ ಮನಸ್ಸಿನಲ್ಲಿ ಒಂದು ಚಿತ್ತ ಇದೆ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ಳೋಣ. ಇವತ್ತು ನಮ್ಮ ಒಬ್ಬೊಬ್ಬರ ಬಗ್ಗೆ ಕೇಳ್ತಿರುವಂತ ನೋಡ್ತಿರುವಂತ ನನ್ನ ಪ್ರಿಯ ಮಕ್ಕಳೇ, ಒಬ್ಬೊಬ್ಬರ ಬಗ್ಗೆ ಕೂಡ ದೇವರ ಚಿತ್ತ ಇದೆ. ಆ ಚಿತ್ತಕ್ಕೆ ನೀನು ರೂಪಾಂತರ ಆಗ್ಬೇಕನ್ನೋದಾದ್ರೆ ಮೊದಲು ನಿನ್ನ ಬಿಟ್ಟುಕೊಡ್ಬೇಕು. ಯಾವ ರೀತಿ? ಸ್ವಾಮಿ ನಾನೇನು ಅಲ್ಲ. ಒಬ್ಬ ದೇವಸೇವಕ ರೀತಿಗೆ ಹೇಳ್ತಾ ಇದ್ರಂತೆ, ಸ್ವಾಮಿ ಅಂದ್ರೆ ಜೀಸಸ್, ಐ ಆಮ್ ನಾಟ್ ಝೀರೋ ಬಟ್ ಐ ಆಮ್ ಅಬ್ಸಲ್ಯೂಟ್ಲಿ ಝೀರೋ ಅಂತ ಹೇಳಿ. ಅಂದ್ರೆ ನಾನು ಶೂನ್ಯ ಅಲ್ಲ ಅನ್ನುವಾಗ ಒಂದು ವೇಳೆ ಆಶ್ಚರ್ಯ ಅನ್ನಿಸ್ಬೋದು, ಏನಪ್ಪ ಇದು ಶೂನ್ಯ ಅಲ್ಲ ಅಂತ ಹೇಳ್ಕೊಳ್ತಾರೆ, ಮತ್ತೆ ಮಹಾನ್ ಅಂತಲ್ಲ. ಅಲ್ಲ, ನಾನು ಖಂಡಿತವಾಗಿ ಶೂನ್ಯ, ಅಬ್ಸಲ್ಯೂಟ್ಲಿ ಝೀರೋ ಎಂಬುದಾಗಿ ಒಪ್ಪಿಸಿಕೊಳ್ತಾ ಇದ್ರು ಅಂತೇಳಿ. ಹಾಗೆ ಈ ದಿವಸಗಳಲ್ಲಿ ಕರ್ತನ ಕೈಗಳಿಗೆ ನಮ್ಮನ್ನ ಅಬ್ಸಲ್ಯೂಟ್ಲಿ ಝೀರೋ, ಪರಿಪೂರ್ಣ ಶೂನ್ಯತೆಗೆ ಒಪ್ಪಿಸಿಕೊಡುವಾಗ ದೇವರು ತನ್ನ ಚಿತ್ತಾನುಸಾರವಾಗಿ ನಮ್ಮನ್ನು ರೂಪಿಸ್ತಾರೆ. ಹಾಗಾದ್ರೆ ರೂಪಿಸಿದರೆ ಆತನ ಇಷ್ಟ ನೆರವೇರ್ತದೆ, ಆತನ ಚಿತ್ತ ನೆರವೇರ್ತದೆ, ತರುವಾಯ ಆತನಿಗೆ ಮಹಿಮೆಯನ್ನು ತರ್ತದೆ ಎಂಬುದಾಗಿರೋದಾದರೆ ನಾವು ಮತ್ತೆ ನೀನು ಇವತ್ತು ಮುರಿಯಲ್ಪಡಬೇಕು. ಅದರ ಮಹತ್ವ ನಮಗೆ ಗೊತ್ತಾಗ್ತಾ ಇರಬೇಕು ಪ್ರಿಯ ಮಕ್ಕಳೇ. ಕೀರ್ತನೆ 51ನೇ ಅಧ್ಯಾಯ 16 ಮತ್ತೆ 17ನೇ ವಚನಕ್ಕೆ ಅಲ್ಲಿ ಬರೋದಾದ್ರೆ ಹೀಗೆ ಬರೆಯಲ್ಪಡದೆ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದಿದ್ರೆ ಸಮರ್ಪಿಸೇನು ಅಥವಾ ಕೊಡುತ್ತಿದ್ದೇನು ಅಂತೇಳಿ. ಸರ್ವಾಂಗ ಹೋಮಗಳಲ್ಲಿ ಅಥವಾ ದಹನ ಪದಿಗಳಲ್ಲಿ ನಿನಗೆ ಸಂತೋಷವಿಲ್ಲ. ಮತ್ತೆ ಯಾವುದರಲ್ಲಿ ಸಂತೋಷ? ಮುಂದಿನ ವಚನ ಹೇಳ್ತಾರೆ 17, ಕುಗ್ಗಿದ ಮನಸ್ಸೇ, ಮುರಿದ ಆತ್ಮವೇ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ. ಹಾಗಾದ್ರೆ ನೋಡ್ರಿ, ಕುಗ್ಗಿದ ಮನಸ್ಸೆ ಅಂತ ಹೇಳುವಾಗ ಕೆಲಸಕ್ಕೆ ಕುಗ್ಗಿಸಲ್ಪಟ್ಟು ನಾನು ಯಾರಿಗೂ ಬಾರದವಳು ಅಂತೇಳಿ ಮೂಲೆ ಗುಂಪುತ್ತಲ್ಲ, ಆ ರೀತಿಯಾದಂಥದ್ದಲ್ಲ. ಆತ್ಮದಲ್ಲಿ ಮುರಿಯಲ್ಪಡುವಂತ ಒಂದು ವಾಕ್ಯ ಇದು ನಿಮಗೆ ತೋರಿಸ್ಕೊಡ್ತಾರೆ. ಅದೇ ದೇವರಿಗೆ ಇಷ್ಟವಾದಂತ ಯಜ್ಞ ಎಂಬುದಾಗಿ. ಅನೇಕ ಯಜ್ಞಗಳನ್ನ ಮಾಡೋದುಂಟು, ಆದ್ರೆ ಬೈಬಲ್ ಹೇಳ್ತಾರೆ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಹೃದಯವನ್ನ ನೀನು ತಿರಸ್ಕರಿಸುವುದಿಲ್ಲ. ಪಶ್ಚಾತ್ತಾಪ ಅಂತ ಹೇಳುವಾಗ ಪಶ್ಚಾತ್ತಾಪದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಕೆಲವರು ನಿಜವಾದ ಮಾಡಿದ ತಪ್ಪಿಗೆ ತಕ್ಕಂತ ಒಂದು ಪಶ್ಚಾತ್ತಾಪವನ್ನ ಪಡೆದೇ ಇರುವಂತ ಕಾರಣ ಅವರು ದೇವರು ಇರುವಂತ ಆ ಬೋಧನೆಗೆ ಕಿವಿ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಆದ್ರೆ ನಾನು ಹೇಳ್ತೇನೆ, ಒಂದು ತಕ್ಕಡಿ ಇದೆ, ಅಲ್ಲಿ ತಕ್ಕಡಿದ 1 kg ಬಟ್ಟನ್ನ ಇಟ್ಟುಬಿಟ್ಟು 1 kg ಕರೆಕ್ಟ್ ಆಗಿ ಸಕ್ಕರೆನ ಹಾಕಿ ತೂಗ್ಬೇಕು. ಆ ನೀರು ಕರೆಕ್ಟ್ ಆಗಿ ತೂಗ್ತದೆ. ಏನೇ ವ್ಯತ್ಯಾಸ ಆದ್ರೆ ಯಾರು ಒಪ್ಪೋದಿಲ್ಲ, ಹೌದಲ್ಲ? ಹಾಗಾಗಿ ಇಲ್ಲಿ ಪಶ್ಚಾತ್ತಾಪ ಬೇಕಾದ್ರೆ ನಾವು ಮಾಡಿದಂತ ಪಾಪಗಳಿಗೆ ಸರಿಯಾದ ಪಶ್ಚಾತ್ತಾಪವನ್ನ ನಾವು ಪಡುವುದಾದ್ರೆ ದೇವರ ಕ್ಷಮಾಪಣೆಯನ್ನ ನಾವು ಹೊಂದ್ಕೊಳ್ತೀವಿ ಎಂಬುದಾಗಿ. ಹಾಗಾಗಿ ಇಲ್ಲಿ ನೋಡ್ತೇವೆ, ಅಂತ ಹೃದಯಗಳನ್ನ, ಅಂತ ಮನಸ್ಸುಗಳನ್ನ ದೇವರು ಎಂದಿಗೂ ತಿರಸ್ಕಾರ ಮಾಡುವುದಿಲ್ಲ. ಹಾಗಾದ್ರೆ ಚರ್ಚಲ್ಪಟ್ಟವರು, ದೀನತೆಗೆ ಬರುವಂತವರು ಅವರೆಂದಿಗೂ ದೇವರ ತಿರಸ್ಕಾರ ಹೊಂದುವುದಿಲ್ಲ ಅನ್ನತಕ್ಕಂಥ ಇನ್ನೊಂದು ಆಶೀರ್ವಾದ ನಮಗೆ ಗೊತ್ತಾಗ್ತಾ ಇದೆ. ಒಂದು ವೇಳೆ ಬರಲಿಲ್ಲ ಅನ್ನೋದಾದ್ರೆ ನಾವು ತಿರಸ್ಕರಿಸಲ್ಪಡ್ತೇವೆ, ದೇವರಿಂದ ಕೈ ಬಿಡಲ್ಪಡ್ತೇವೆ. ಒಂದು ವೇಳೆ ನಾನು ಅನ್ಕೊಳ್ಬಹುದು ದೇವರ ಹತ್ರ ಇದ್ದೀನಿ ಅಂತೇಳಿ, ಆದ್ರೆ ದೇವ್ರ ಕೈ ಬಿಟ್ಟಿದ್ದೇನೋ ಕೈ ಹಿಡಿದಿದ್ದನೋ ಅವ್ರಿಗೆ ಗೊತ್ತೇ ಆಗುದಿಲ್ಲ. ಹಾಗಾಗಿ ದೇವರು ಹೇಳ್ತಾರೆ, ಮುರಿದ ಮನಸ್ಸುಳ್ಳವರಾಗಿ, ಮುರಿದ ಆತ್ಮವುಳ್ಳವರಾಗಿ ನಾವಿರ್ಬೇಕೆಂಬುದಾಗಿ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನ ನೀವು ಓದಿ ನೋಡ್ರಿ. ರೋಮನ್ಸ್ ಚಾಪ್ಟರ್ 12 verse 1 ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನ ಕೇಳಿಕೊಳ್ಳುವುದೇನೆಂದರೆ, ಅದು ಬೇಡಿಕೊಳ್ಳುವುದಿದೆ, ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಸಜೀವವಾಗಿ, ಮೆಚ್ಚುಗೆಯಾಗಿ ಮತ್ತೆ ಸಜೀವ ಯಜ್ಞವಾಗಿ ಎಂಬುದಾಗಿ ಬರೆಯಲ್ಪಟ್ಟದೆ. ಹಾಗೆ ಅರ್ಪಿಸಿದ್ರೆ ಅದೇ ನಿಜವಾದಂತ ಅಥವಾ ವಿವೇಕವಾದಂತ ದೇವರು ಮೆಚ್ಚುವಂತ ಆರಾಧನೆ ಎಂಬುದಾಗಿ ಗೊತ್ತಾಗ್ತದೆ. ಪ್ರಿಯ ಸೋದರ ಸಹೋದರಿ, ಇದನ್ನ ಗಮನಿಸ್ಕೊಳ್ರಿ. ಇಲ್ಲಿ ಇಂಪಾರ್ಟೆಂಟ್ ಸಜೀವ ಯಜ್ಞ ಎಂಬುದಾಗಿ. ಈಗ ವಾಕ್ಯಗಳನ್ನ ನಾವು ಯಾವತ್ತೂ ಓದುವಾಗ ಅಲ್ಲಿ ಕೆಲವೊಮ್ಮೆ ದೇವರು ಒಂದೊಂದು ಮುಖ್ಯವಾದ ಮಾತುಗಳನ್ನ ಇಟ್ಟಿದ್ದಾರೆ. ಆಯಾ ಸಮಯಕ್ಕೆ ಅವರಿಗೆ ತಕ್ಕಂತೆ, ಒಂದು ವೇಳೆ ಸಂತೋಷದ ಸಮಯ ಆಗಿರ್ಬೋದು, ದುಃಖದ ಸಮಯ ಆಗಿರ್ಬೋದು, ಅಥವಾ ಇಕ್ಕಟ್ಟಿನ ಸಮಯ ಆಗಿರ್ಬೋದು, ಅವ್ರು ಬರುವಾಗ ಅಲ್ಲಿ ಕೆಲವೊಂದು ಮಾತು ಅವರ ಹೃದಯ ಮಾತಾಡಿದಾಗ ಬಹಳ ಸಂತೋಷ ಆಗ್ತದೆ. ದೇವರ ವಾಕ್ಯ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತೇಳಿ. ಹಾಗೆ ನಾವು ಗಮನಿಸಬೇಕು ಯಾವುದು ಮುಖ್ಯವಾದಂತ ಆ ಮಾತು ಅಲ್ಲಿ ಇರ್ತದೆ ಎಂಬುದಾಗಿ. ದೇವರು ನೋಡ್ರಿ ಹೇಳ್ತಾ ಇದ್ದಾನೆ, ನಿಮ್ಮನ್ನ ನೀವು ದೇವರಿಗೆ ಮೆಚ್ಚುಗೆಯಾಗಿಯೂ
ಮಾತ್ರವಲ್ಲ ಸಜೀವ ಜೀವ ಉಳ್ಳಂತ ಯಜ್ಞವಾಗಿ ಅರ್ಪಿಸಬೇಕು ಎಂಬುದಾಗಿ ದೇವರು ಹೇಳ್ತಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ಯು ಕ್ಯಾನ್ ನೆವರ್ ಪ್ಲೀಸ್ ಗಾಡ್ ಬೈ ಔಟ್ವರ್ಡ್ ಆಕ್ಷನ್. ನೀವು ಯಾವುದೇ ಕಾರಣಕ್ಕೂ ಹೊರಗಿನ ತೋರುವಿಕೆಗಳಿಂದ ದೇವರನ್ನ ಮೆಚ್ಚಿಸಕ್ಕೆ ಸಾಧ್ಯನೇ ಇಲ್ಲ. ನೀನು ಮುರಿಯಲ್ಪಟ್ಟಂತ ಹೃದಯವನ್ನಾಗಿದ್ರೆ ಮಾತ್ರ, ಮುರಿಯಲ್ಪಟ್ಟಂತ ಹೃದಯದವಳು ನೀನಾಗಿದ್ರೆ ಮಾತ್ರ ದೇವರೊಂದಿಗೆ ಕನೆಕ್ಟ್ ಆಗ್ತಿ, ಇಲ್ಲ ನೀನು ಕನೆಕ್ಟ್ ಆಗೋದಿಲ್ಲ. ಪ್ರೇರಣೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಹೊರಗಿನ ಯಾವುದೇ ತೋರಿಕೆಯಿಂದ, ಹೊರಗಿನ ಯಾವುದೇ ವ್ಯತ್ಯಾಸಗಳು ನಾನು ಹಾಗೆ ಹೀಗೆ ಎಂಬುದಾಗಿ ತೋರಿಸ್ಕೊಳ್ಳಿಂದ ನೀವು ದೇವರೊಂದಿಗೆ ಸಂಬಂಧ ಇರುವುದಿಲ್ಲ. ಹಾಗಾದ್ರೆ ಬೈಬಲ್ ಹೇಳ್ತಾ ಇದೆ, ಒಳಗೆ ಮುರಿಯಲ್ಪಟ್ಟಂತ ಯಾವುದೇ ವಿಷಯ ಆದ್ರೂ ಕೂಡ ಅವರ ಜೀವಿತದ ಒಳಗೆ ಇರ್ತದೋ ಅದು ಮಾತಲು ಬರ್ತದೆ ಅಥವಾ ಆಕ್ಷನ್ ಕೂಡ ಕಂಡು ಬರ್ತಾ ಇರ್ತದೆ. ಅವ್ರು ಹೀಗೇನೆ ಅಂತೇಳಿ ಕೆಲವರನ್ನು ಗಮನಿಸಿರ್ಬೋದು. ಎಷ್ಟು ನೋಡಿ, ಎಂತ ಹಣವಂತಾದ್ರೂ ಕೂಡ, ಐಶ್ವರ್ಯವಂತನಾದ್ರೂ ಕೂಡ ಎಷ್ಟು ದೀನತೆ ಸ್ವಭಾವ ಇದೆ ಅವರಿಗೆ ಅಂತ ಕೆಲವು ಮಾತಾಡೋದು. ಸೊ ಇನ್ ಕೆಲವರಿಗೆ ನೋಡಪ್ಪ ಅಂತೇಳಿ ಮಾತಾಡುವಂತ ವಿಷಯ, ಅದು ಹೊರಗಿನ ವಿಷಯದಲ್ಲಿ ನೀವೇ ಅಷ್ಟು ಮಟ್ಟಿಗೆ ಮನುಷ್ಯರಾದ ನಾವೇ ಅಷ್ಟು ಮಟ್ಟಿಗೆ ಅದನ್ನು ನಾವು ಗಮನಿಸುವುದಾದ್ರೆ, ಇನ್ನು ಸೃಷ್ಟಿಕರ್ತನು ಬೈಬಲಿಗೆ ಹೇಳಲ್ಪಟ್ಟದೆ, ಪಾತಾಳ ಲೋಕವೇ ನನಗೆ ಅಷ್ಟು ಮಟ್ಟಿಗೆ ಗೋಚರವಾಗಿರುವಲ್ಲಿ ಇನ್ನು ಮನುಷ್ಯನ ಹೃದಯ ಗೋಚರವಾಗುವುದಿಲ್ಲ ಅನ್ನೊಂದು ಮಾತು ಜ್ಞಾನೋಕ್ತಿಯ ಮಾತು ಬರ್ತದೆ. ಹಾಗಾದ್ರೆ ನಮ್ಮ ದೇವರು ಹೃದಯವನ್ನ ನೋಡುವಂತ ದೇವರು. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ಹೃದಯದಲ್ಲಿ ಮನಸ್ಸಲ್ಲಿ ಮುರಿಯಲ್ಪಟ್ಟವರಾಗಿದ್ದೇವಾ ಅಥವಾ ಇನ್ನೂ ಕೂಡ ದೇವರಿಗೆ ಮೋಡಾಗ ರೀತಿ ಬಿಟ್ಟುಕೊಂಡಿರುವ? ಮುರಿಯಲ್ಪಡುವಂತ ಮಹತ್ವವನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರ್ಬೇಕು ನಾನು ಕೇಳ್ಕೊಳ್ತೇನೆ. ಹಾಗಾದ್ರೆ ಸಜೀವ ಯಜ್ಞವಾಗಿ ನಮ್ಮನ್ನ ಸಮರ್ಪಣೆ ಮಾಡಬೇಕು. ಅದೇ ನಿಜವಾದ ವಿವೇಕಪೂರ್ವಕವಾದಂತ ಆರಾಧನೆ ಅನ್ನುವಾಗ, ಅಂದ್ರೆ ಅವಿವೇಕದ ಆರಾಧನೆ ಕೂಡ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಬರ್ಬಹುದು. ಇದೆ, ಅವಿವೇಕದ ಆರಾಧನೆಗಳು ಕೂಡ ಇದೆ. ಆದ್ರೆ ಆಡ್ತಾರೆ ನಿಜ, ಆದ್ರೆ ದೇವರು ಮತ್ತೆ ಯಾವುದೇ ಸಂಬಂಧ ಇರೋದಿಲ್ಲ. ಹಾಗಾಗಿ ವಿವೇಕದ ಆರಾಧನೆ ಅಂತ ಹೇಳುವಾಗ ಬೈಬಲ್ ಹೇಳ್ತದೆ, he that is joined unto the Lord is one spirit ಎಂಬುದಾಗಿ. ದೇವರ ಆತ್ಮನಿಗೆ ಸಂಸರ್ಗದಲ್ಲಿರುವವನು ಒಂದೇ ಆತ್ಮ ಉಳ್ಳವನಾಗಿದ್ದಾನೆ ಎಂಬುದಾಗಿ. ಆ ಒಂದೆಸ್ಸಿಗೆ ನಾವು ಬರುವಾಗ, ಒಂದೇ ಆಗಿ ಬರುವಾಗ ಮಾತ್ರವೇ ದೇವರಾತ್ಮದ ಮಾತನಾಡುವಾಗ ಅಲ್ಲಿ ನಿಜವಾದ ಸಮರ್ಪಣೆ, ನಿಜವಾದ ಆರಾಧನೆ, ನಿಜವಾದ ದೇವರಿಗೆ ಸಲ್ಲಿಸಬೇಕಂತ ಘನತೆ, ಗೌರವಗಳು ಅಲ್ಲಿ ಉಂಟಾಗ್ತದೆ ಪ್ರಿಯ ಸಹೋದರ ಸಹೋದರಿ. ಹಾಗಾಗಿ ಸಜೀವವಾಗಿ ನಮ್ಮನ್ನ ಸಮರ್ಪಣೆ ಮಾಡಲಿಕ್ಕೋಸ್ಕರವಾಗಿ ಸಿದ್ಧವಾಗೋಣ. ಯಾವ ಕ್ಷೇತ್ರದಲ್ಲಿ ನಾನು ಇನ್ನೂ ಕೂಡ ಸಮರ್ಪಣೆ ಆಗಲಿಲ್ಲ ಎಂಬ ಪ್ರಶ್ನೆಗಳಿಂದ ವಾಕ್ಯ ಓದುವಾಗ ನಮಗೆ ಬರಬೇಕು. ಹಾಗೆ ಒಂದು ವೇಳೆ ದೇವರ ಆತ್ಮನ ಆಲೋಚನೆ ಕೊಡುತ್ತಾರೆ, ಹೌದು ಸ್ವಾಮಿ, ಇಂತಹ ಕ್ಷೇತ್ರ ನಾನು ಸಮರ್ಪಣೆ ಆಗಲಿಲ್ಲ, ಅಲ್ಲಿ ನಾನೇ ಆಳ್ವಿಕೆ ಮಾಡ್ಕೊಳ್ತಾ ಇದ್ದೇನೆ, ನಂದೇ ನಡೀತಾ ಇದೆ, ನಾನು ಹೇಳಿದ್ದೆ ಆಗ್ತಾ ಇದೆ, ಹಾಗಾಗಿ ಅದಲ್ಲ, ನಾನು ಆ ಕ್ಷೇತ್ರದಲ್ಲೂ ಕೂಡ ನನ್ನನ್ನು ಸಮರ್ಪಣೆ ಮಾಡ್ಕೊಳ್ತೇನೆ ಎಂಬುದಾಗಿ ಒಪ್ಪಿಸಿಕೊಳ್ಳುವುದಾದ್ರೆ ದೇವರ ಆಳ್ವಿಕೆ ನಮ್ಮ ಮೇಲೂ, ನಮ್ಮ ಕುಟುಂಬದ ಮೇಲೂ, ಸಭೆಗಳ ಮೇಲೂ ಉಂಟಾಗ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಕೀರ್ತನೆ 51ನೇ ಅಧ್ಯಾಯ 17ನೇ ವಚನ ಹೇಳಿದಂತೆ, ಮುರಿದಂತ ಚಚ್ಚಿದಂತ ಹೃದಯವನ್ನ ದೇವರೆಂದಿಗೂ ತಿರಸ್ಕರಿಸಲ್ಪಡುವುದಿಲ್ಲ. ಅಂದರೆ ಮುರಿಯಲ್ಪಡುವ ಮಹತ್ವ ನೀವು ತಿರಸ್ಕರಿಸಲ್ಪಡುವುದಿಲ್ಲ ಎಂಬುದಾಗಿ. ನೋಡ್ರಿ, ಮುರಿಯಲ್ಪಡುವಂತ ಮಹತ್ವ ಎಷ್ಟು ಆಶೀರ್ವಾದಕ್ಕೆ ನಮ್ಮನ್ನ ನಡೆಸುವಂತದಾಗಿದೆ ಎಂಬುದಾಗಿ. ಕೀರ್ತನೆ 34:18ನೇ ವಚನಕ್ಕೆ ನೀವು ಬರುವುದಾದ್ರೆ, Psalms 34:18 ಬರುವುದಾದ್ರೆ, ಮುರಿದ ಹೃದಯದವರಿಗೆ ಯೆಹೋವನು ಸಮೀಪವಾಗಿದ್ದಾನೆ, ಚಚ್ಚಿದ ಆತ್ಮವುಳ್ಳವರನ್ನು ರಕ್ಷಿಸುತ್ತಾನೆ ಮತ್ತೆ ಉದ್ಧಾರ ಮಾಡುತ್ತಾನೆ. ಹಲ್ಲೆಲೂಯಾ. ನೋಡಿ, ಮುರಿದ ಹೃದಯವುಳ್ಳವರಿಗೆ ಯೇಸು ಸ್ವಾಮಿ ನಮ್ಮ ದೇವರು ಹತ್ತಿರವಾಗಿದ್ದಾನೆ ಎಂಬುದಾಗಿ, ಸಮೀಪದವನಾಗಿದ್ದಾನೆ ಎಂಬುದಾಗಿ. ಸೊ ಮಾತ್ರವಲ್ಲ, ಚಚ್ಚಿದಂತ ಆತ್ಮವುಳ್ಳವನಾಗಿ ನಾವು ಇದ್ದೇವೆ ಎಂಬುದಾದ್ರೆ ನಾವು ಖಂಡಿತವಾಗಿ ರಕ್ಷಿಸಲ್ಪಡ್ತೇವೆ ಅಂತ ಹೇಳುವಾಗ, ನರಕದಿಂದ ನಾವು ರಕ್ಷಿಸಲ್ಪಟ್ಟು ಸತ್ತ ನಂತರ ಪರಲೋಕಕ್ಕೆ ನಮ್ಮ ಆತ್ಮ ಹೋಗ್ತದೆ ಎಂಬುದಾಗಿ. ಹಾಗಾಗಿ ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ ಎಂಬುದಾಗಿರುವಂತ ಆ ಮಾತು ಎಷ್ಟು ಸತ್ಯ ನೋಡ್ರಿ. ಯೇಸು ಸ್ವಾಮಿ ಒಬ್ಬರೇ ನಮಗೆ ಮಾರ್ಗ, ನರಕದಿಂದ ಬಿಡಿಸಿ ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಹಾಗಾದ್ರೆ ಅಷ್ಟು ಮಾತ್ರವಲ್ಲ, ಚಚ್ಚಿದ ಆತ್ಮ ಉಳ್ಳವರಾಗಿರುವುದಾದ್ರೆ ಉದ್ಧಾರ ಕೂಡ ನಮ್ಮ ಜೀವಿತದಲ್ಲಿ ಇರ್ತದೆ ಎಂಬುದಾಗಿ ಇನ್ನೊಂದು ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಇನ್ನೊಂದು ಉದ್ಧಾರತೆ ನಮ್ಮಲ್ಲಿ ಬರ್ತದೆ, ಅಭಿವೃದ್ಧಿ ನಮ್ಮಲ್ಲಿ ಬರ್ತದೆ ಅಂತೇಳಿ ನಾವು ಕಳೆದ ಹೋದ ವರ್ಷದಲ್ಲಿ ಕಾಣ್ತದೆ ಅಲ್ಲ, ಒಂದು ವಾಕ್ಯವನ್ನ ನಾವು ಈ ವರ್ಷ ದೇವರು ಕೊಟ್ಟಿದ್ದಾರೆ ಅಂತ ಹೇಳುವಾಗ, ನಾವು ಯೇಸು ಸ್ವಾಮಿಯನ್ನು ಯೆಹೋವ ದೇವರು ಒಳಪಡುವುದಾದ್ರೆ ನಾನು ಅಭಿವೃದ್ಧಿಯ ಮಾರ್ಗವನ್ನು ನಾನು ನಿಮಗೆ ಬೋಧಿಸ್ತೇನೆ ಎಂಬುದಾಗಿ ಒಂದು ಮಾತು ಬರೆಯಲ್ಪಟ್ಟಿದೆ. ಹಾಗೆ ನೋಡ್ರಿ, ನಾವು ದೇವರಿಗೆ ಒಳಗಾಗುವಾಗ, ದೇವರು ಇಷ್ಟಪಡುವ ಮಟ್ಟಿಗೆ ಒಳಗಾಗುವಾಗ ದೇವರ ಅಭಿವೃದ್ಧಿ ಮಾರ್ಗದ ಕೂಡ ನಮಗೆ ತೋರಿಸ್ಕೊಡ್ತಾನೆ. ಇದೇ ಜಜ್ಜಲ್ಪಡುವಂತ ಮಹತ್ವ ಅಂತೇಳಿ.
ಅನೇಕ ವಿಷಯ ನಾವು ತಿಳ್ಕೊಂಡು ಬರ್ತಾ ಇದ್ದೇವೆ, ಜಜ್ಜಲ್ಪಟ್ಟಂತ ಮಹತ್ವಗಳು ಏನಿದೆ ಎಂಬುದಾಗಿ. ಸೊ ಅದನ್ನ ಸ್ವಲ್ಪ ಮಟ್ಟಿಗೆ ಗಮನಿಸ್ಕೊಳ್ರಿ. ಜಜ್ಜಲ್ಪಡುವಂತ ಅಥವಾ ಮುರಿಯಲ್ಪಡುವಂತ ಮಹತ್ವ ಅದೇನಪ್ಪಾ ಅಂದ್ರೆ ಅದೇ ದೇವರಿಗೆ ಇಷ್ಟವಾದ ಯಜ್ಞ, ಅದೇ ದೇವರು ಇಷ್ಟಪಡುವಂಥದ್ದು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ವಿ. ಅದಾದ್ಮೇಲೆ ನೋಡ್ಕೊಂಡು ಬರ್ತೇವೆ, ಸಜೀವ ಯಜ್ಞವಾಗಿ ಅಥವಾ ಜಜ್ಜಲ್ಪಟ್ಟಂತ ರೀತಿ ನಮ್ಮನ್ನು ಒಪ್ಪಿಸಿಕೊಳ್ಳುವುದಾದ್ರೆ ದೇವರು ನಮಗೆ ಹತ್ತಿರವಾಗಿರ್ತಾನೆ, ನಮ್ಮನ್ನ ರಕ್ಷಿಸ್ತಾನೆ, ಮಹತ್ವಗಳು ಮತ್ತು ಉದ್ಧಾರ ಮಾಡ್ತಾನೆ, ಮತ್ತೆ ಎಂದಿಗೂ ಕೂಡ ತಿರಸ್ಕರಿಸಲ್ಪಡುವುದಿಲ್ಲ ನಾವು. ಇವೆಲ್ಲ ಕೂಡ ಅದರ ಮಹತ್ವ. ಅದೇ ಕೀರ್ತನೆ ಏಷಾಯ 57:15 ಒಂದು ಭಾಗವನ್ನು ನೋಡ್ಕೊಳ್ಳೋಣ. ಐಶಾಯ 57:15 ಭಾಗದಲ್ಲಿ ನೋಡ್ಕೊಳ್ತೇವೆ. ಈ ಭಾಗದಲ್ಲಿ ನಾನು ಚರ್ಚಿ ಹೋದ ದೀನ ಮನದೊಂದಿಗೆ ಇದ್ದು, ಅದರ ಅರ್ಥ ಚರ್ಚಲ್ಪಟ್ಟಂತ ಹೃದಯ ಆತ್ಮ ಯಾರು ಇದ್ರು ಅವರೊಂದಿಗೆ ದೇವತಾನೆ ಇರ್ತಾನಂತೆ. ಅದರ ಅರ್ಥ ಅಹಂಕಾರಿಗಳೊಂದಿಗೆ ಇರೋದಿಲ್ಲ ಅಂತ. ಯಾಕಂದ್ರೆ ಬೈಬಲ್ ಹೇಳ್ತದೆ ಅಂತ ನಾನು ಎದುರಿಸ್ತೇನೆ ಅಂತೇಳಿ, ದೀನರಿಗಾದರೂ ನನ್ನ ಕೃಪೆಯನ್ನ ಕರುಣೆಯನ್ನ ತೋರಿಸ್ತೇನೆ. ಇವೆಲ್ಲ ಚರ್ಚಲ್ಪಡುವಂತ ಮಹತ್ವ. ಕೃಪೆ ತೋರಿಸೋದಾಗಿರ್ಬೋದು, ಕರುಣೆ ತೋರಿಸೋದಾಗಿರ್ಬೋದು. ಇಲ್ಲಿ ನೋಡ್ತೇವೆ, ನಾನು ಜಜ್ಜಿ ಹೋದ ದೀನ ತಗ್ಗಿಸಲ್ಪಟ್ಟಂತ ಮನದೊಂದಿಗೆ ಇದ್ದು ಅಂತ ಹೇಳುವಾಗ ಇಟ್ ಶೋಸ್ ಕರ್ತನ ಸನ್ನಿಧಾನ, ದೇವರ ಪ್ರಸನ್ನತೆ. ಇವತ್ತು ನಾವೆಲ್ಲೇ ಇದ್ರೂ ಕೂಡ ದೇವರ ಪ್ರಸನ್ನತೆ ನಮಗೆ ಅವಶ್ಯಕತೆ ಇದೆ. ಆ ಪ್ರಸನ್ನತೆ ಬಿಟ್ಟು ನಾವೆಂದಿಗೂ ಕೂಡ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಕರ್ತನ ಪ್ರಸನ್ನತೆ, ಕರ್ತನ ಸನ್ನಿಧಾನ ನಾನು ಎಲ್ಲೇ ಹೋದ್ರೂ ಅದನ್ನು ನಾನು ಕಾಪಾಡ್ಕೊಳ್ತೀನ, ಅದು ನನಗೆ ಇದೆಯಾ ಅನ್ನತಕ್ಕಂಥ ಖಚಿತತೆ ಕೂಡ ನಮ್ಗಿರ್ಬೇಕು. ಕರ್ತನ ಸನ್ನಿಧಾನ ಅಷ್ಟೇ ಅಲ್ಲ, ಕರ್ತನ ತಾನೇ ಜೊತೆಗಿರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಕರ್ತನು ತಾನೇ ನಮ್ಮೊಂದಿಗಿರ್ತಾನೆ, ಜಜ್ಜಲ್ಪಟ್ಟವರ ಮನದೊಂದಿಗೆ ಎಂಬುದನ್ನು ನೋಡ್ಕೊಳ್ತಾ ಇದ್ದೇವೆ. ಏಷಾಯ 53:10 ಬರುವಾಗ ಅಲ್ಲಿ ನೋಡ್ಕೊಳ್ತೇವೆ. ಅದೇ ಏಷಾಯನ ಪುಸ್ತಕ 53ನೇ ಅಧ್ಯಾಯ 10ನೇ ವಚನ. ಐಶಾಯ ಚಾಪ್ಟರ್ 53:10 ನೋಡುವಾಗ, ಆದರೂ ಆತನನ್ನ ಚರ್ಚಿಸುವುದು ಯೆಹೋವನ ಚಿತ್ತವಾಗಿದ್ದು. ನೋಡ್ರಿ, ಆದರೂ ಮಗನಾದಂತ ಯೇಸು ಕ್ರಿಸ್ತನನ್ನ ಚರ್ಚಿಸುವುದು ದೀನತೆಗೆ ತರುವಂತದ್ದು. ಅಲ್ಲಿ ನೋಡ್ಕೊಳ್ತೇವೆ, ಅದು ಯೆಹೋವನ ತಂದೆ ದೇವರ ಚಿತ್ತವಾಗಿತ್ತು ಎಂಬುದಾಗಿ. ಹಾಗಾದ್ರೆ ದೇವರ ಚಿತ್ತ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗಿರ್ಬೋದಲ್ಲ. ಹಾಗಾದ್ರೆ ದೇವರ ಚಿತ್ತ ಅನ್ನತಕ್ಕಂಥ ನೋಡುವಾಗ ವಿಲ್ ಆಫ್ ಗಾಡ್ ಎಂಬುದಾಗಿ ನೋಡ್ಕೊಳ್ತೇವೆ. ಅದೇ ಮುರಿಯಲ್ಪಡುವಂತದಲ್ಲಿರುವಂತ ಮತ್ತೆ ನೆರವೇರುವಿಕೆ ಕೂಡ, ಮುರಿಯಲ್ಪಟ್ಟವರಲ್ಲಿ ನೆರವೇರುವಂತ ವಿಷಯಗಳು. ಸೊ ಹಾಗಾಗಿ ಕ್ರಿಸ್ತನು ನಮಗಾಗಿ ದೇವರ ಚಿತ್ತಕ್ಕೆ ಒಳಪಟ್ಟ ಮೇಲೆ ಕ್ರಿಸ್ತ ನಮಗಾಗಿ ಮಾಡಿದ ಕಾರ್ಯಗಳು ಕೂಡ ಚೆನ್ನಾಗಿ ಗೊತ್ತದೆ. ಆದ್ರೆ ಎಲ್ಲೂ ಕೂಡ ದೀನಭಾವದಿಂದಲೇ ನಡೆದ್ರೆ ಕೂಡ ಯಾವುದೇ ಬಿಟ್ಟದನ್ನ ದೇವರು ನಡೆಯಲಿಲ್ಲ. ದೇವರು ತನ್ನ ತಂದೆಗೆ ಅಧೀನನಾಗಿದ್ದು ಚಿತ್ತವನ್ನು ನೆರವೇರಿಸಬೇಕೆಂಬತಕ್ಕಂಥ ಮನಸ್ಸನ್ನೇ ಇಟ್ಟುಕೊಂಡು ಅದನ್ನೇ ಪರಿಪೂರ್ಣ ಮಾಡಿದಂತಾಗಿ ಬೈಬಲ್ ಹೇಳ್ತದೆ. ಅಂದ್ರೆ ದೇವರ ಪ್ಲಾನ್ ಏನಿತ್ತೋ ಅದನ್ನು ಪರ್ಫೆಕ್ಟ್ ಆಗಿ ನೆರವೇರಿಸ್ತಾ ಎಂಬುದಾಗಿ. ಇವತ್ತು ಅಟ್ಲೀಸ್ಟ್ ಒಂದ್ ವೇಳೆ ನಾವು ಮಾಡಕ್ಕಾಗುತ್ತೋ ಆಗಲ್ವೋ ಅನ್ನೋ ಪ್ರಶ್ನೆ ಬೇಡ, ಅತ್ಯಂತ ಪ್ರಾರ್ಥನೆ ಆದ್ರೂ ಬೇಕು, ಸ್ವಾಮಿ ನಾನು ಕೂಡ ನಿನ್ನ ಚಿತ್ತವನ್ನು ನೆರವೇರಿಸುವಂತ ವ್ಯಕ್ತಿ ನಾನು ಆಗ್ಬೇಕಪ್ಪ ಎಂಬತಕ್ಕಂತ ಆ ಮನಸ್ಸನ್ನ ನೀವು ಇಟ್ಕೊಳ್ಬೇಕು. ಹಾಗಾಗಿ ಮುರಿಯಲ್ಪಡುವಂತ ಒಂದು ಮಹತ್ವವನ್ನ ನಾವಿಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇವೆ. ಸೊ 2 ಉದಾಹರಣೆಯೊಂದಿಗೆ ನಾನು ಈ ವಾಕ್ಯ ಸಂದೇಶವನ್ನ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹಳೆ ಒಡಂಬಡಿಕೆಯಲ್ಲಿ ಮುರಿಯಲ್ಪಟ್ಟಂತ ಒಬ್ಬ ವ್ಯಕ್ತಿ ನೀವೆಲ್ಲರೂ ಕೂಡ ಗೊತ್ತಿರಬೇಕು. ಆದಿಕಾಂಡ 32ನೇ ಅಧ್ಯಾಯ 22ನೇ ವಚನದಿಂದ ಮುಂದೆ ಓದುವಾಗ 28 ಕಾಣ್ತದೆ. ಅಲ್ಲಿ ಯಾಕೋಬನ ಕುರಿತಾಗಿ ಬರೆಯಲ್ಪಟ್ಟದೆ. ಆ ಯಾಕೋಬನು ತನ್ನ ಕುಟುಂಬದೊಂದಿಗೆ, ಮಕ್ಕಳೊಂದಿಗೆ ಆತನು ಬರ್ತಿರುವಂತ ಸಮಯದಲ್ಲಿ, ರಿಟರ್ನ್ ಆಗ್ತಿರುವಂತ ವಾಪಸ್ ಸ್ವದೇಶಕ್ಕೆ ಬರ್ತಿರೋ ಸಮಯದಲ್ಲಿ ಯಬ್ಬೋಕ್ ಎಂಬತಕ್ಕಂತ ಒಂದು ಹೊಳೆಯನ್ನ ದಾಟಬೇಕಂತೇಳಿ. ಅಂದ್ರೆ ಯಬ್ಬೋಕ್ ಅಂತ ಹೇಳುವಾಗ ಅದನ್ನ ನೋಡ್ರಿ, ಹೋರಾಟ ಎಂಬುದಾಗಿ ಬರೆಯಲ್ಪಟ್ಟದೆ. ಅಂದ್ರೆ ಹೋರಾಟದ ಹೊಳೆ ಎಂಬುದಾಗಿ. ಸೊ ಹೋರಾಟ ಯಾಕಪ್ಪ ಬೇಕು, ಈಗಾಗಲೇ ಸಾಕು ಅನ್ನೋ ಪ್ರಶ್ನೆಗಳಿವೆ. ಆದ್ರೆ ನೋಡ್ರಿ, ಮನುಷ್ಯನ ಜೀವಿತಗಳಲ್ಲಿ ಹೋರಾಟ ಬರುವುದಾದ್ರೆ ಅಲ್ಲಿ ಒಂದು ಉಚ್ಚಿರತೆ, ಪ್ರಮೋಷನ್ ಇರ್ತದೆ ಎಂಬುದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕಪ್ಪ ಈ ಹೋರಾಟ, ಯಾಕಪ್ಪ ಇದು ಅನ್ನೋ ಪ್ರಶ್ನೆ ಅಲ್ಲ, ಅದು ಹೇಳೋದು ಬರುವುದಾದ್ರೆ ನೆಕ್ಸ್ಟ್ ಪ್ರಮೋಷನ್ ಇದೆ ಅಂತ. ಹಾಗಾಗಿ ಈಗ ನೋಡ್ತೇವೆ, ಆ ಹೊಳೆಯನ್ನ ದಾಟುವಾಗ ತನ್ನ ಹೆಂಡತಿ, ಮಕ್ಕಳೇ ಆಗ್ತದೆ ಎಲ್ಲರನ್ನ ಆಶೀರ್ವಾದ ಸಮೇತ ತಂದದ್ದೆಲ್ಲವನ್ನ ಆತನ ದಾಟಿಸ್ಬಿಡ್ತಾನೆ. ದಾಟಾದ ಮೇಲೆ ಈತನು ಒಂಟಿಗನಾಗಿ ಅಲ್ಲಿ ನಿಂತ್ಕೊಳ್ತಾನೆ. ಆಗ ಅಲ್ಲಿ ನೋಡ್ಕೊಳ್ತೇವೆ, ಒಬ್ಬ ಪುರುಷನು ಆತನಿಗೆ ಹೋರಾಡುವಂತದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ರಿ, ರಾತ್ರಿ ಎಲ್ಲ ಆತನು ಹೋರಾಡ್ತಾ ಇದ್ದಾನೆ.
ಆತನು ಯಾಕೋಬನು ಕೂಡ ಹೋರಾಡ್ತಾ ಇದ್ದಾನೆ. ಹೋರಾಡ್ತಿರುವಾಗ ಬೆಳಗಿನ ಸಮಯ ಆಗುವಂತ ಸಮಯಗಳಲ್ಲಿ ಆತನು ಕೇಳ್ತಾನೆ, ದೂತನು ನಿನ್ನ ಹೆಸರೇನಂತೇಳಿ. ಆಗ ನನ್ನ ಹೆಸರು ಯಾಕೋಬನು ಅಂತ ಇದೆ. ನೋಡ್ರಿ, ಯಾಕೋಬನು ಅಂತ ಹೇಳುವಾಗಲೇ ಆ ದೇವ್ರು ಹೇಳ್ತಾನೆ, ಇನ್ಮೇಲೆ ನೀನು ಯಾಕೋಬನ ಎನಿಸಿಕೊಳ್ಳುವುದಿಲ್ಲ, ಇನ್ಮೇಲೆ ನೀನು ಇಸ್ರಾಯೇಲ್ ಎಂಬುದಾಗಿ ಹೇಳಿಸ್ಕೊಳ್ತೀನಿ ಅಂತೇಳಿ. ಯಾಕೆಂದ್ರೆ ಯಾಕೋಬ ಅಂತ ಹೇಳುವಾಗ ಮೋಸಗಾರ ಅಂತೇಳಿ ಅರ್ಥ. ಅದು ಇಸ್ರಾಯೇಲ್ ಅಂತ ಹೇಳುವಾಗ ದೇವರೊಂದಿಗೆ ಸಿಂಹಾಸನದಲ್ಲಿ ಕೂತುಕೊಳ್ಳುವವನು ಎಂಬುದಾಗಿ. ನೋಡಿ, ಇಸ್ರಾಯೇಲ್ ಅಂದ್ರೆ ಎಷ್ಟು ಚೆನ್ನಾಗಿದೆ ಮೀನಿಂಗ್. ಹಾಗಾಗಿ ಇಸ್ರಾಯೇಲರ ಆಶೀರ್ವಾದಕ್ಕೋಸ್ಕರವಾಗಿ ನೀವು ಅವ್ರಿಗೆ ಆಶೀರ್ವಾದ ನೋಡಿರಿ, ಆ ಆಶೀರ್ವಾದ ವಾಪಸ್ ನಿಮಗೂ ಕೂಡ ಬರ್ತದೆ ಅಂತೇಳಿ ಕೀರ್ತನೆಗಳಲ್ಲಿ ಬರ್ತಿರೋದನ್ನು ನೋಡ್ತೇವೆ. ಹಾಗಾಗಿ ಇಸ್ರಾಯೇಲ್ ಅಂದಾಗಿ ಆತನ ಹೆಸರು ಪಡ್ಕೊಂಡ, ಯಾಕೋಬ ಅನ್ನೋ ಹೆಸರು ಆತನಿಗೆ ಹೊರಟೋಯ್ತು. ಆದ್ರೆ ಅದು ನೋಡ್ತೇವೆ, ಆತ ಒಬ್ಬಂಟಿಗನಾಗಿರುವುದನ್ನ ಆತನು ಕಾಯ್ತಾ ಇದ್ದು, ಒಬ್ಬಂಟಿಗನಾದ ತರುವಾಯ ಅವರೆಲ್ಲರೂ ದಾಟಿ ಹೋದ್ರು ನಿಜ, ಆತನು ಒಂಟಿಗನಾಗಿರುವಾಗ ದೇವರಾತ್ಮನ ಕಾರ್ಯ ಅವನಲ್ಲಿ ಪ್ರಾರಂಭ ಶುರುವಾಯಿತು. ಪ್ರಿಯ ಸೋದರ ಸಹೋದರಿ, ಇವತ್ತು ದೇವರ ಸನ್ನಿಧಾನದಲ್ಲಿ ಒಬ್ಬಂಟಿಗರಾಗಿ ನಾವು ಹೋಗಿ ಪ್ರಾರ್ಥನೆ ಮಾಡೋದನ್ನ ಅಭ್ಯಾಸಕ್ಕೆ ತೆಗೆದುಕೊಂಡಿದ್ದೇವ, ಅಥವಾ ಕುಟುಂಬ ಪ್ರಾರ್ಥನೆ ಮಾಡಿ ಮುಗಿಸ್ಬಿಡ್ತಾ ದೇವರಾಗಿ ಕುಟುಂಬದ ಪ್ರಾರ್ಥನೆಯನ್ನ ಅಥವಾ ಸಭೆಗೆ ಹೋಗಿ ನಾವು ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ತೀವಿ ಆ ನೆಪ ಹೇಳ್ತಾ ಇದ್ದೀರಾ? ಅದು ಬೇಡ. ವೈಯಕ್ತಿಕವಾಗಿ ನಿನ್ನ ಸಂಪರ್ಕ ಸಂಬಂಧ ದೇವರೊಂದಿಗೆ ಯಾವ ರೀತಿ ಉಂಟು ಎಂಬತಕ್ಕಂಥದ್ದು ಬಹಳ ಶ್ರೇಷ್ಠ, ಬಹಳ ಪ್ರಾಮುಖ್ಯ. ಹಾಗಾಗಿ ಒಂಟಿಗರಾಗಿ ಇರುವುದನ್ನ ದೇವರೆಷ್ಟು ಬಯಸ್ತಾರೆ ಎಂಬುದನ್ನು ಕೂಡ ಅರ್ಥ ಮಾಡ್ಕೊಳ್ರಿ. ಯೇಸು ಸ್ವಾಮಿ ಕೂಡ ಏನೆಲ್ಲ ಅದ್ಭುತ ಕಾರ್ಯ ಸೂಚಕಾರ್ಯಗಳನ್ನ ಅಥವಾ ತಿನ್ನಲಿಕ್ಕೆ ಬೇಕಾದೆಲ್ಲವನ್ನ ಕೊಟ್ಟು ದೇವರು ಹೇಳ್ತಾನೆ, ನೀವು ಹೋಗ್ರಿ ಅಂತೇಳಿ ನಾನು ಬೆಟ್ಟಕ್ಕೆ ಹೋಗ್ತಾ ಇದ್ದ, ಏಕಾಂತವಾಗಿ ಆತನು ಹೋಗ್ತಾ ಇದ್ದ. ಯಾಕಂದ್ರೆ ತಂದೆ ಸಂಬಂಧ ಎಂದಿಗೂ ಕಳೆದು ಹೋಗಬಾರ್ದು ಅನ್ನತಕ್ಕಂಥ ಅದನ್ನ ಮೇಂಟೈನ್ ಮಾಡ್ತಾ ಇದ್ದೆ. ಸೊ ಹೇಗಿರ್ಬೇಕಂತಂದ್ರೆ, ನಮ್ಮಲ್ಲಿ ಒಂದು ಜನರೇಟರ್ ಇರ್ತದೆ ಅಂತ ತಿಳ್ಕೊಳ್ರಿ. ಆ ಜನರೇಟರ್ ಅಲ್ಲಿ ಒಂದ್ ವೇಳೆ ನಾವು ಪೆಟ್ರೋಲ್ ಡೀಸೆಲ್ ಹಾಕಿದ್ರೆ ಅದೆಷ್ಟಿರುತ್ತೆ ಅಷ್ಟು ಮಾತ್ರ ಓಡ್ಬಿಡೋದು ಆಫ್ ಆಗ್ಬಿಡ್ತದೆ. ಹಾಗಾದ್ರೆ ಮೇಂಟೈನ್ ಮಾಡ್ಬೇಕು, ನೋಡ್ಕೊಳ್ಬೇಕು, ಪುನಃ ತಗೊಂಡ್ಬಂದು ಅದಕ್ಕೆ ಪೆಟ್ರೋಲ್ ಡೀಸೆಲ್ ತುಂಬಬೇಕು. ಹಾಗೆ ಅದು ಒಟ್ಟಲ್ಲಿ ರನ್ನಿಂಗ್ ಅಲ್ಲಿ ಇರ್ಬೇಕು. ಆ ರೀತಿಯಾಗಿ ನಾವು ದೇವರ ಸನ್ನಿಧಾನದಲ್ಲಿ ಯಾವಾಗ ಇರುವುದಾದ್ರೆ ಯಾವುದೇ ರೀತಿ ಕೊರತೆ ಅನ್ನೋದಾಗ್ಲಿ ನಮ್ಮ ಜೀವಿತದ ಆಹ್ವಾನದಾಗ್ಲಿ ಬರುವುದಿಲ್ಲ. ಆ ಆತ್ಮನ ಎಣ್ಣೆ, ಪವಿತ್ರಾತ್ಮನ ಅಭಿಷೇಕದೊಂದಿಗೆ ಇರುವಾಗ, ಅನ್ಯೋನ್ಯತೆಯಲ್ಲಿ ಇರುವಾಗ ನಮ್ಮ ಜೀವಿತ ಯಾವತ್ತೂ ಕೂಡ ಬೆಳಗ್ತಾನೆ ಇರ್ತದೆ, ಬೆಳಕಾಗಿ ಲೈಟ್ ಆಗಿ ಹೊಳಿತಾನೆ ಇರ್ತದೆ ಎಂಬುದಾಗಿ ಇದರ ಅರ್ಥ. ಹಾಗೆ ಒಂಟಿಗರಾಗಿರೋದನ್ನ ದೇವರು ನೋಡ್ತಾನೆ. ಆ ಒಂಟಿಗರಾಗಿ ಕಾಯ್ತಿರುವ ಸಮಯದಲ್ಲಿ ಸುಲಭವಾಗಿ ದೇವರ ಆಶೀರ್ವಾದ ಪಾತನಿಗೆ ಬರಲಿಲ್ಲ. ಅಲ್ಲಿ ನೋಡ್ತೇವೆ, ಹೋರಾಡಿ ನೇರ ಹೋಗುವಂತ ಸಮಯದಲ್ಲಿ ಆತನ ಕೀಲನ್ನ ಮುಟ್ಟಿದ್ದರಿಂದ ಆ ಕೀಲು ಮುರಿಯಲ್ಪಡ್ತು ಎಂಬುದಾಗಿ ನೋಡ್ತೇವೆ. ಒಂದು ವೇಳೆ ಇವತ್ತು ನಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ನೋವಾಗದಾದ್ರೆ ನಾವು ಕುಂಡ್ಕೊಂಡು ನಡಿತೀವಿ. ಸೊ ನೇರವಾಗಿ ನಡೆಯಕ್ಕಾಗಲ್ಲ. ಏನಾಯ್ತು ಅಂತ ಕೇಳಿದ್ರೆ ನಾವು ಸ್ವಲ್ಪ ಎಲ್ಲ ಒಳಗ್ಬಿಟ್ಟ ಇದೆ ಅಂತ ಹೇಳಿ ನೋಡಿ. ಹಾಗೆ ಅಲ್ಲಿ ಕೀಲ್ ತಪ್ಪು ಅಂತ ಬೈಬಲ್ ಹೇಳ್ತಾರೆ. ಅಂದ್ರೆ ಅಲ್ಲಿ ಅವನು ಮುರಿಯಲ್ಪಡಬೇಕಿತ್ತು. ಸೊ ಮುರಿಯಲ್ಪಟ್ಟ ನಂತರವೇ ಅಲ್ಲಿ ದೇವರಿಗೆ ಮಾತನ್ನ ಆಡ್ಬಿಟ್ಟು, ನಿನ್ ಮೇಲೆ ಯಾಕೋಬನಲ್ಲ ಇಸ್ರಾಯೇಲ್ ಎಂಬುದಾಗಿ ಹೇಳಿಸ್ಕೊಳ್ತಿ ಅಂತ ಹೇಳಿ ಒಂದು ಉದಾಹರಣೆ ನಾನು ಇದನ್ನು ತಗೊಳ್ಕೊಳ್ತಾನೆ. ಮುರಿಯಲ್ಪಡುವಂತ ಆಶೀರ್ವಾದ ಅಂತ ನೋಡ್ರಿ. ಆದ್ರೆ ಇಡೀ ಇಸ್ರಾಯೇಲ್ ಎಂಬುದಾಗಿ ಹೆಸರನ್ನ ತಗೊಳ್ಳೋ ರೀತಿಗೆ ನಮ್ಗೊಂದು ಆಶೀರ್ವಾದ ಸಿಕ್ಕಿಬಿಡ್ತು. ದೇವರೊಂದಿಗೆ ಸಿಂಹಾಸನ ಕೂರುವಂತ ಆಶೀರ್ವಾದ. ಹಾಗಾಗಿ ನನಗೇನಿಗೆ ಮುರಿಬೇಕಿತ್ತು, ನನಗೇನಿಗಿಂತ ಸ್ಥಿತಿ ಬೇಕಿತ್ತು ಅನ್ನತಕ್ಕಂಥ ಪ್ರಶ್ನೆ ಮಾಡಿ ಕೊಡ್ಬೇಡ್ರಿ. ಮುರಿಯಲ್ಪಡುವಂತ ಅನುಭವಕ್ಕೆ ಬರುವಾಗ ದೇವ್ ತನ್ನದೇ ಆದಂತ ಆಲೋಚನೆಗಳಲ್ಲಿ ಮಾಡುವಾಗ ಅದಕ್ಕೆ ಸಮರ್ಪಣೆ ಬೇಕಷ್ಟೇ ದೇವರು ಕೇಳೋದು. ಅದನ್ನು ಒಪ್ಪಿಸ್ಕೊಂಡಿರ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಅದನ್ನು ಮತ್ತೊಂದು ಉದಾಹರಣೆ ನೋಡ್ಕೊಂಡ್ಬಿಡೋಣ. ಅದು ಮತ್ತಾಯ ಬರೆದ ಸುವಾರ್ತೆ 26ನೇ ಅಧ್ಯಾಯ 36ರಿಂದ 39 ವಚನಗಳನ್ನ ನೀವು ಓದುವುದಾದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ. ಯಾಕೆಂದ್ರೆ ಆ ವಿಷಯಗಳನ್ನ ನಾನು ಹೇಳ್ಬಿಡ್ತೇನೆ, ಮ್ಯಾಥ್ಯೂ ಚಾಪ್ಟರ್ 26 verse 36 to 39 ಇಲ್ಲಿ ನೀವು ಅರ್ಥ ಮಾಡ್ಕೊಳ್ರಿ. ದೇವರು ಅಂದ್ರೆ ಯೇಸು ಕ್ರಿಸ್ತನು ತಾನೇ ಇಲ್ಲಿ ಗೆತ್ಸೇಮನೆ ಎಂಬತಕ್ಕಂಥ ಒಂದು ತೋಟಕ್ಕೆ ನಡೆದೋಗ್ತಾ ಇದ್ದಾನೆ. ಸೊ ಶಿಷ್ಯರೊಂದಿಗೆ ಯೇಸು ಸ್ವಾಮಿ ಆ ಗೆತ್ಸೇಮನೆ ತೋಟಕ್ಕೆ ಹೋಗ್ತಾನೆ. ಗೆತ್ಸೇಮನೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಂತ, ಗೆತ್ಸೇಮನೆ ಅಂದ್ರೆ ಆಯಿಲ್ ಪ್ರೆಸ್ ಅಂತೇಳಿ. ಕಬ್ಬಿನ ಜಲ್ಲೆನ ಜಿಸ್ಕೊಡ್ರಿ, ಬಹಳ ಬಾಯಾರಿಕೆ ಆಗ್ಬಿಟ್ಟಿದೆ ಅಂತೇಳಿ ನಾವು ಹೇಳ್ಕೊಳ್ತಾ ಇರ್ತೀವಿ. ಅವ್ರದಾಗ ಎಷ್ಟು ದೊಡ್ಡ ಅಂತೇಳಿ ಅದನ್ನ ಕಬ್ಬಿನ ಜಲ್ಲೆನ ಕೊಟ್ಟು ಅದು ಸಿಪ್ಪೆ ತೆಗೆ ತನಕ ಇಡ್ತಾ ಇರ್ತಾರೆ. ನೋಡಿರ್ಬೇಕ್ರಿ, ನಾವು ಸಾಕಪ್ಪ ಅಂದ್ರೆ ಈಗ ಮತ್ತೆ ಫೋಲ್ಡ್ ಮಾಡಿ ಕೊಡ್ತಾ ಇರ್ತಾರೆ, ಹೌದಲ್ಲ? ಸೊ ಹಾಗೆ ಇಲ್ಲಿ ಅದರ ಅರ್ಥ ಗೆತ್ಸೇಮನೆ ಅಂತಂದ್ರೆ ಅದೇ ಅರ್ಥ ಎಂಬುದಾಗಿ ಅರ್ಥ ಮಾಡ್ಕೊಂಡ್ರೆ ಆಯಿಲ್ ಪ್ರೆಸ್ ಎಂಬುದಾಗಿ.
ಹಾಗಾದ್ರೆ ಈ ಒಂದು ಗೆತ್ಸೆಮನೆ ತೋಟಕ್ಕೆ ಯೇಸು ಸ್ವಾಮಿ ನಡೆಸಲ್ಪಡ್ತಾರೆ. ಇನ್ನು ಶಿಲುಬೆಗೆ ಮುಂದೆ ಹೋಗ್ಬೇಕು, ಅದು ಇನ್ನೊಂಥರ ಭಯಂಕರ. ಆದ್ರೂ ಕೂಡ ತಂದೆ ಚಿತ್ತವನ್ನ ನೆರವೇರಿಸುವುದನ್ನ ನೀವು ಅರ್ಥ ಮಾಡ್ಕೊಳ್ರಿ. ಅಂದ್ರೆ ತಂದೆ ಚಿತ್ತಕ್ಕೆ ಅಧೀನನಾಗಿದ್ದಾನೆ, ತಂದೆ ಚಿತ್ತಕ್ಕೆ ತನ್ನ ವಿಧೇಯತೆಗೆ ಒಪ್ಪಿಸಿಕೊಟ್ಟಿದ್ದಾನೆ ಎಂಬುದಾಗಿ. ಈ ಗೆತ್ಸೆಮನೆ ಅನ್ನತಕ್ಕಂಥದ್ರಲ್ಲಿ 3 ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಳ್ರಿ ಏನಾಗ್ಬೋದು ಅಂತ ಹೇಳಿ. ಮೊದಲನಾಗಿ ನಂಬರ್ 1, ಫಿಸಿಕಲ್ ಪೇನ್, ಶಾರೀರಿಕವಾದಂತ ನೋವು. ಇಲ್ಲಿ ಒಂದನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು, ಶಾರೀರಿಕ ಸಂಬಂಧವಾದಂತ ನೋವು. ಇವತ್ತು ನಮಗೆ ಈಟ್ಗಳು ಬೀಳ್ತಾ ಇದೆ ಅಥವಾ ಯಾರೋ ಹೊಡಿತಾ ಇದ್ದಾರೆ ಅನ್ನುವಾಗ ಎಷ್ಟೆಲ್ಲ ಒಂದು ನೋವು ನಮ್ಮಲ್ಲಿ ಉಂಟಾಗ್ತದೆ ಪ್ರೇರೆ. ಹಾಗಾಗಿ ಆ ನೋವನ್ನು ಕೂಡ ಆತನು ಅನುಭವಿಸ್ತಾ ಇದ್ದಾನೆ. ಆ ಗೆತ್ಸೆಮನೆ ಅನ್ನತಕ್ಕಂಥ ತೋಟದ ವೇದನೆಗಳು ನಿಮ್ಗೆ ಅರ್ಥ ಆಗ್ಬೇಕು. ಬೈಬಲ್ ಇರ್ತದೆ, ಆತನ ರಕ್ತ ಬೆವರಿನ ಉಪಾದಿಯಲ್ಲಿ ಬಿತ್ತು ಅಂತೇಳಿ. ಇದು ನಮಗೆ ಸ್ವಲ್ಪ ಓಡಿ ಆಗಿ ಬಂದ್ರಪ್ಪ ಸೊಟ್ಟಾಗ್ಬಿಟ್ಟಿದ್ದೀವಿ ಅಂತೇಳಿ ಅನ್ಕೊಂಡು ಅಂತ ಇರ್ತೀವಿ. ನೋಡಿ ಹಿಂಗ್ ಬಂತು ಬೆವರು ಅಂತೇಳಿ. ಹಾಗೆ ಈ ಸ್ವಾಮಿಗೆ ಆ ನರಗಳು ಕೂಡ ಹೊಡೆದು ರಕ್ತ ಬಂತು ಎಂಬುದಾಗಿ ಬೈಬಲ್ ಇರ್ತದೆ. ಇಟ್ಸ್ ಎ ಫಿಸಿಕಲ್ ಪೇನ್, ಅದು ಶಾರೀರಿಕವಾದಂತ ನೋವು. ಎರಡನೇದಾಗಿ ನೋಡ್ಕೊಳ್ತೇವೆ, ಸಪರೇಷನ್ ಫ್ರಮ್ ದ ಫಾದರ್, ತಂದೆಯಿಂದ ಬೇರ್ಪಡುವಂತ ಒಂದು ವಿಷಯ. ಅದು ನೋಡಿ, ಇವತ್ತು ಫಾದರ್ಸ್ ಡೇ ಎಂಬುದಾಗಿ ಆಕ್ಚುಲಿ ಗೊತ್ತಿರಲಿಲ್ಲ, ಆದ್ರೆ ಕೆಲವೊಂದು ಮೊಬೈಲ್ಗಳಲ್ಲಿ ಕೆಲವು ನಮ್ಮ ಸಭಿಕರು ವಿಶ್ ಮಾಡುವಾಗ ಗೊತ್ತಾಗ್ತಾ ಇತ್ತು ಇಸ್ ಫಾದರ್ ಡೇ ಅಂತೇಳಿ. ಆದ್ರೆ ಇಲ್ಲಿ ನೋಡ್ಕೊಳ್ತೇವೆ, ಫಾದರ್ ತಂದೆಯಿಂದ ಸಪರೇಷನ್ ಆಗುವಂತ ಒಂದು ಸಂಬಂಧ ಇದೆಯಲ್ಲ, ಅದು ಕೂಡ ಬಹಳ ನೋವಿನ ಸಂಬಂಧ, ಬಹಳ ಭಯಂಕರವಾದದ್ದು. ಸೊ ತಂದೆ ಮಕ್ಕಳು ಯಾವತ್ತು ಚೆನ್ನಾಗಿರುವಂತದ್ದು ನೋಡುವಾಗ ಅನಿಸುವಾಗ ಬೇರೆ ನೋಡಿ ಚೆನ್ನಾಗಿದ್ದಾರೆ, ಆಟ ಆಡ್ತಾರೆ, ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಅದು ಬಹಳ ಚಂದ, ಬಹಳ ಅಮೂಲ್ಯವಾದಂಥದ್ದು ಅದೆಲ್ಲ. ಕೆಲವು ಸತಿ ಒಂದ್ ವೇಳೆ ನಮ್ಮ ಮಕ್ಕಳನ್ನ ಮದುವೆ ಮಾಡಿ ಕಳಿಸುವಂತ ಸಂದರ್ಭಗಳು ಬರುವಾಗಲೂ ಅದು ಕೂಡ ಪೇನ್ಫುಲ್. ಸ್ವಲ್ಪ ಗೊತ್ತು ಚೆನ್ನಾಗಿರ್ಬೇಕು, ಚೆನ್ನಾಗಿರೋದನ್ನೇ ಎಲ್ಲ ನೋಡಿ ಮದುವೆ ಮಾಡ್ತಾರೆ ನಿಜ. ಆದ್ರೆ ಕಳಿಸ್ಕೊಡುವಾಗ ಸ್ವಲ್ಪ ಪೇನ್ ಅಳ್ತಾ ಇರ್ತಾರಲ್ಲ, ನಾವೇನ್ ಮತ್ತೆ ಬರಲ್ವೇನೋ ಅನ್ನೋಷ್ಟು ಮಟ್ಟಿಗೆ ಅಳ್ತಾ ಇರ್ತಾರೆ. ಆದ್ರೆ ಅದು ಸಂಬಂಧ ಹೇಳ್ತಾರೆ, ಹೇಗೆ ಅದು ನೋವು ಇರ್ತದೆ ಅನ್ನೋದನ್ನೇ. ಹಾಗಾದ್ರೆ ಇಲ್ಲಿ ನೋಡ್ರಿ, ತಂದೆ ಮಗ ಪವಿತ್ರಾತ್ಮ ಅಂತ ನಾವು ಹೇಳ್ತೀವಲ್ಲ, ಹಾಗೆ ತಂದೆ ಮಗನು ಅದು ಪ್ರಾರಂಭದಿಂದಲೂ ಕೂಡ ಜೊತೆಲಿದ್ದು ಕೇವಲ ನಮಗೋಸ್ಕರವಾಗಿ ಆತನು ಬಿಟ್ಟು ಬರ್ಬೇಕನ್ನುವಂತ ಸಂಬಂಧ ನೋಡ್ಕೊಳ್ಳೋದಾದ್ರೆ ಎಷ್ಟು ಒಂದು ನೋವನ್ನ ಉಂಟು ಮಾಡುವಂತದ್ದಾಗಿರ್ಬೋದು. ಆದ್ರೂ ಕೂಡ ಕರ್ತನ ಚಿತ್ತಕ್ಕೆ, ವಿಲ್ ಆಫ್ ಗಾಡ್, ಅಧೀನನಾಗಬೇಕು ಎಂಬುದನ್ನ ಆತನ ಮನಸ್ಸಲ್ಲಿ ಇಟ್ಕೊಂಡಿದ್ರಿಂದ ಯಾವುದೇ ಲೆಕ್ಕಕ್ಕೆ ತೊಳಿಲ್ಲ. ಅಯ್ಯೋ ಸ್ವಾಮಿ ನಾನು ಅಧೀನನಾಗ್ತಾನೆ ಅನ್ನೋ ಒಂದು ಭಾವನೆ, ನಾನು ಮುರಿಯಲ್ಪಡ್ತೇನೆ ಅಂತಕ್ಕಂಥ ಸ್ಥಿತಿಗೆ ಅದನ್ನ ಒಪ್ಪಿಸ್ಕೊಳ್ಳೋದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯ ಸೋದರ ಸಹೋದರಿ. ಇದು ಕೂಡ ನಾನು ಹೇಳ್ತಾ ಹೋಗ್ಬೋದು, ಫಾದರ್ಗೂ ಮತ್ತೆ ಸನ್, ಮಕ್ಕಳಿಗೆ ಮಗಳು ಇರುವಂತ ಸಂಬಂಧಗಳು ಹೇಗಿರ್ತದೆ ಅಂತೇಳಿ ನಾನು ಅರ್ಥ ಮಾಡ್ಕೊಳ್ತೀನಿ ಅಂತೇಳಿ ನಾನು ವಿಷಯಕ್ಕೆ ಸಮಯ ಕೂಡ ಹೋಗ್ಬಿಡ್ತಾ ಇದ್ದೆ. ಮೂರನೇದಾಗಿ, ಡೆತ್ ಫಾರ್ ದ ಸಿನ್ಸ್ ಆಫ್ ದ ವರ್ಲ್ಡ್. ಇಡೀ ಲೋಕದ ಪಾಪಗಳಿಗೋಸ್ಕರವಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣವನ್ನ ಅನುಭವಿಸಬೇಕಾಯ್ತು ಅಂತ. ಇದು ಮೂರನೇ ಪಾಯಿಂಟ್. ಗೆತ್ಸೆಮನೆಯ ಉದ್ದೇಶ ನಿಮ್ಗೆ ಈಗ ಅರ್ಥ ಆಗ್ಬೇಕು. ಸೊ ಡೆತ್ ಫಾರ್ ದ ಸಿನ್ಸ್ ಆಫ್ ದ ವರ್ಲ್ಡ್, ಇಡೀ ಪ್ರಪಂಚಕ್ಕೋಸ್ಕರವಾಗಿ, ಪ್ರಪಂಚದ ಜನತೆಗೋಸ್ಕರವಾಗಿ, ಯಾರು ಜನರು ಅಂತ ಹೇಳ್ಕೊಳ್ತಾರಲ್ಲ ಅಂತ ಜನಗಳಿಗೋಸ್ಕರವಾಗಿ ಈ ಸ್ವಾಮಿ ಶಿಲುಬೆಯಲ್ಲಿ ತನ್ನ ಸ್ವಂತ ಪ್ರಾಣವನ್ನು ಕೊಟ್ಟು ರಕ್ತ ಚೆಲ್ಲಿದ್ದಾಗಿ. ಪ್ರಿಯ ಸೋದರ ಸಹೋದರಿ, ಇದೆಲ್ಲವನ್ನ ನೋಡುವಾಗ ಇದೆಲ್ಲವೂ ಸುಖಕರವಾಗಿಲ್ಲ, ಇದೆಲ್ಲವೂ ಕಠಿಣವಾದ. ಯೋಚನೆ ಮಾಡಿದ್ರೆ ಕೂಡ ಸಾಕು ಅಂತದ್ದು, ಇಲ್ಲಪ್ಪ ಅದು ಬೇಡ ಅಂತ ಹೇಳ್ಬಿಡ್ತಾರಲ್ಲ, ಅಂತ ಒಂದು ಪರಿಸ್ಥಿತಿ ಇರುವಂಥದ್ದು. ಆದ್ರೂ ಕೂಡ ಆತ ಯೇಸು ಸ್ವಾಮಿ ತನ್ನ ತಂದೆಗೆ ವಿಧೇಯನಾಗಿ ಒಪ್ಪಿಸಿಕೊಟ್ಟ, ಮುರಿಯಲ್ಪಟ್ಟವನಾಗಿ ಒಪ್ಪಿಸಿಕೊಟ್ಟ ಎಂಬುದನ್ನು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ the last sentence of your prayer be like this. ನಿಮ್ಮ ಕಡೆಯ ಪ್ರಾರ್ಥನೆ ಯಾವತ್ತೇ ಏನೇ ಮಾಡಿದ್ರು ಕೂಡ ನಿಮ್ಮ ಪ್ರಾರ್ಥನೆ ಕಡೆ ಭಾಗಗಳು ಹೇಗಿದೆ ಅಂದ್ರೆ, Lord, not my will but let thy will be done. ನನ್ನ ಚಿತ್ತ ಬೇಡ ಸ್ವಾಮಿ, ನಿನ್ನ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ. ಸೊ ಹಾಗಾದ್ರೆ ಕರ್ತನಲ್ಲಿ ಪ್ರಿಯ ಸಹೋದರಿ, ಮುರಿಯಲ್ಪಡುವ ಮಹತ್ವ ನಿಮಗೆ ಗೊತ್ತಾಗಿರ್ಬೇಕಲ್ವಾ? ಸೊ ಕ್ರಿಸ್ತನು ಆ ರೀತಿಯಾಗಿ ವಿಧೇಯನಾಗಿ ಮುರಿಯಲ್ಪಟ್ಟದ್ರಿಂದಲೇ ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ಅಂತ ಹೇಳಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ. ಇವತ್ತು ನಮಗೆ ಏನಿಲ್ಲ ಆದ್ರೂ ನಾವು ಮೇಲೆ ಬಂದ್ಬಿಡ್ಬೇಕು, ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ಮುರಿಯಲ್ಪಡಬೇಕು, ದೇವರು ಒಪ್ಪುವ ರೀತಿಗೆ ಮೆಚ್ಚುವ ರೀತಿಗೆ ನಾವು ಒಪ್ಪಿಸ್ಕೊಳ್ಬೇಕು, ಆಗ ನಾವು ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇದು ದೇವರ ಚಿತ್ತ, ದೇವರ ಯೋಚನೆ ಕೂಡ ಹಾಗೆ ಇದೆ, ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ.
ಹಾಗಾಗಿ ದೇವರ ಚಿತ್ತಕ್ಕೆ ನಮ್ಮನ್ನ ಒಳಪಡಿಸೋಣ. ಇವತ್ತು ದೇವರು ವಾಕ್ಯ ನೋಡಿದ್ವಿ, ಏನಂತ ಅಂತಂದ್ರೆ ಕರ್ತನಾದ ಯೇಸು ತಾನು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಎಂಬುದಾಗಿ. ಮುರಿಯಲ್ಪಟ್ಟ ಮೇಲೆ ಹಂಚಲ್ಪಡ್ತೆ ಎಂಬುದು ಕೂಡ ನಿಮಗೆ ಗೊತ್ತಿರಬೇಕು. ಮುರಿದರೆ ನೀವು ಒಬ್ಬಟ್ಟಿಗನಾಗಿರುವುದಾದ್ರೆ ಒಬ್ಬಟ್ಟಿಗನಾಗಿರ್ಬೇಕು, ಒಬ್ಬಟ್ಟಿನಾಗಿರ್ಬೇಕು. ಮುರಿಯಲ್ಪಡುವಂತ ಮಹತ್ವ ಇವತ್ತು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಮಕ್ಕಳೇ. ಹಾಗಾಗಿ ಆ ಮುರಿಯಲ್ಪಡುವಿಕೆಗೆ, ಚಚ್ಚಲ್ಪಡುವಿಕೆಗೆ, ಅದು ದೇವರ ಇಷ್ಟ ಯಜ್ಞ ಅಂತಿರುವಾಗ ಆ ಯಜ್ಞಕ್ಕೆ ನಮ್ಮನ್ನ ಒಪ್ಪಿಸಿಕೊಳ್ಳೋಣ. ಇಂತೆಲ್ಲ ಆಶೀರ್ವಾದ ಹೊಂದಿಕೊಳ್ಳೋಣ. ನಾನು ಆಗ್ತಾ ಇದ್ದೆ ಗೆತ್ಸೆಮನೆ ವಿಷಯ ನೋಡುವಾಗಲೂ ಕಡೆಯದಾಗಿ ದೇವರೇ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವೇ ನೆರವೇರಲಿದ್ದಾಗಿ ತಂದೆಗೆ ಅಧೀನ ಮಗನಾಗಿ ಒಪ್ಪಿಸಿಕೊಳ್ಳುವುದನ್ನ ನಾವು ನೋಡ್ತೇವೆ. ಒಂದು ಹಾಡು ಹೀಗೆ ಹೋಗ್ತದೆ, ನೋಡಿ ಗೆತ್ಸೆಮನೆ ತೋಟದಲ್ಲಿ ನನ್ನೇಸುವು ಪಾಪಿಯದೆನಗಾಗಿ ಬಿದ್ದು ಬೇಡುವ ಶಬ್ದವು ಕೇಳಿಸುತ್ತೆ. ಪಾಪಿಯದೆನಗಾಗಿ ಬಿದ್ದು ಬೇಡುವ ಶಬ್ದವು ಕೇಳಿಸುತ್ತೆ. ತಂದೆ ಈ ಪಾತ್ರೆಯನ್ನು ತೆಗೆ ನಿಂಚಿತವಾದ್ರೆ ಹೇಗೂ ನನ್ನ ಚಿತ್ತವು ಆಗದೆ ನಿನ್ನ ಚಿತ್ತವೇ ಅಂದನು. ಹೇಗೂ ನನ್ನ ಚಿತ್ತವು ಆಗದೆ ನಿನ್ನ ಚಿತ್ತವೇ ಅಂದನು. ನೋಡಿ ಗೆತ್ಸೆಮನೆ ತೋಟದಲ್ಲಿ ನನ್ನೇಸು ಪಾಪಿಯದೆನಗಾಗಿ ಬಿದ್ದು ಬೇಡುವ ಶಬ್ದವು ಕೇಳಿಸುತ್ತೆ. ಪಾಪಿಯದೆನಗಾಗಿ ಬಿದ್ದು ಬೇಡುವ ಶಬ್ದವು ಕೇಳಿಸುತ್ತೆ. ದೇವರು ಈ ಮಾತುಗಳನ್ನ ಆಶೀರ್ವಾದ ಮಾಡಿ ಇದನ್ನ ಗಮನ ಕೊಟ್ಟು ಕೇಳಿದ್ದೀರಿ. ಒಂದು ವೇಳೆ ರೆಕಾರ್ಡ್ ಆಗಿರ್ತದೆ, ಪುನಃ ಇದನ್ನ ಕೇಳಿ ಆಶೀರ್ವಾದಗಳನ್ನ ಹೊಂದಿಕೊಳ್ಳಬೇಕು ನಾನು ಕೇಳ್ಕೊಳ್ತೇನೆ. ಯೂಟ್ಯೂಬ್ ನಲ್ಲಿ ಮತ್ತೆ ಫೇಸ್ಬುಕ್ ನಲ್ಲಿ ವಾಚ್ ಮಾಡ್ತಿರುವಂತ ಯಾರೇ ಆದ್ರೂ ಕೂಡ ಅವರಿಗೆ ನಾನು ಕರ್ತನ ನಾಮದಲ್ಲಿ ವಂದಿಸುತ್ತಾ ನನ್ನ ಸಂದೇಶವನ್ನ ನಾನು ಮುಗಿಸ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಲೋಕಗಳಲ್ಲಿ ಸಕಲ ಅಧಿಕಾರ ಹೊಂದಿರುವಂತಹ ಯೇಸು ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ ಆರಾಧನೆ ಮಾಡುವಂತೆಯೂ ನಿನ್ನ ವಾಕ್ಯವನ್ನು ಹಂಚುವಂತೆಯೂ ಕೊಟ್ಟಂತ ಈ ಒಂದು ಒಳ್ಳೆಯ ಸಂದರ್ಭಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಹೌದು, ಇವತ್ತು ಎಲ್ಲಾ ಕಡೆ ನೋಡುವಾಗ ಸಭೆಗಳು ಮುಚ್ಚಲ್ಪಟ್ಟಿದೆ ಸ್ವಾಮಿ. ಆದ್ರೆ ಬೈಬಲ್ ಹೇಳ್ತದೆ ದೇವರ ವಾಕ್ಯಕ್ಕೆ ಬಂಧನ ಇಲ್ಲ ಎಂಬುದಾಗಿ. ಹಾಗಾಗಿ ಕರ್ತನೆ ವಾಕ್ಯವನ್ನ ಹಂಚುವಂತೆ ಈ ಒಂದು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅನ್ನ ನೀವು ಮೊದಲೇ ರೆಡಿ ಮಾಡಿದ ಕಾರಣಕ್ಕೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಹಾಗಾಗಿ ಇವತ್ತು ದೇವ ಮಕ್ಕಳು ಎಲ್ಲಾ ಕಡೆ ಅದನ್ನ ಸಾರುವುದನ್ನ ನೋಡ್ತಾ ಇದೆ. ಇದನ್ನ ಗಮನಿಸುವಂತ ಯಾರೇ ಆದ್ರೂ ಕೂಡ ಏನಿದು ಈ ಮಟ್ಟಕ್ಕೆ ಎಲ್ಲಾ ಕಡೆಯಲ್ಲಿ ಈ ಕ್ರಿಸ್ತನ ವಾಕ್ಯ ಸಾರಲ್ಪಡ್ತದಲ್ಲ ಎಂಬತಕ್ಕಂಥ ಪ್ರಶ್ನೆ ಅನೇಕರಿಗೆ, ಅಂದ್ರೆ ಬುದ್ಧಿವಂತರಿಗೆ ಬರುವಂತೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ ಸ್ವಾಮಿ. ಯಾಕಂದ್ರೆ ಬೈಬಲ್ ಹೇಳ್ತದೆ ಈ ನನ್ನ ಸುವಾರ್ತೆ ಲೋಕದ ಎಲ್ಲಾ ಕಡೆ ಸಾರಲ್ಪಡ್ತದೆ, ಆಗ ಅಂತ್ಯ ಬರ್ತದೆ, ಆಗ ಅಂತ್ಯ ಬರ್ತದೆ, ಲೋಕದ ಅಂತ್ಯ ಬರ್ತದೆ ಎಂಬುದನ್ನ ನೀನು ನಮಗೆ ತೋರಿಸಿಕೊಟ್ಟಿದೆ ಸ್ವಾಮಿ. ಅದರಿಂದಲೇ ಇವತ್ತು ನಿನ್ನ ನಾಮ ಎಲ್ಲಾ ಕಡೆ ಸಾರಲ್ಪಡ್ತಾ ಇದೆ, ಮೂಲೆಗೂ ಸಾರಲ್ಪಡ್ತಾ ಇದೆ ಸ್ವಾಮಿ. ಹಾಗಾಗಿ ಬುದ್ಧಿವಂತನು ಇದನ್ನು ಅರ್ಥ ಮಾಡ್ಕೊಳ್ಳೋದಾಗಿ ಕೂಡ ವಾಕ್ಯದಲ್ಲಿ ಬರ್ಸಿದೆ ಸ್ವಾಮಿ. ಅಪ್ಪ, ಇದಕ್ಕೆ ವಿರೋಧ ಮಾಡುವಂತ ಯಾರೇ ಇದ್ರೂ ಕೂಡ ಅವರ ಮನ ಪರಿವರ್ತನೆ ಆಗಿ ರಕ್ಷಣೆಗೆ ಬರುವಂತೆ ಅವರ ಆತ್ಮನೇ ನೀನು ಕಾರ್ಯ ಮಾಡುವುದಾಗಿ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ತಂದೆ ದೇವರೇ, ನೀನು ವಾಕ್ಯ ಬಲಪಡದೆ ಈ ಮುಳ್ಳುಗೋಲನ್ನ ನಿನಗೆ ಒದಿಲಿಕ್ಕೆ ಸಾಧ್ಯವೋ ಎಂಬುದಾಗಿ ನೀನು ಪೌಲನಿಗೆ ಕೇಳ್ತಿ ಸ್ವಾಮಿ. ಮುಳ್ಳುಗೋಲು ಅಂತ ಹೇಳುವಾಗ ನಾನು ಯಾರು ಒದಿಲಿಕ್ಕೆ ಆಗಲ್ಲಪ್ಪ. ಹಾಗಾಗಿ ಪೌಲನು ಕೇಳ್ತೇನೆ, ಯಾರು ಸ್ವಾಮಿ ಅಂತ ಕೇಳುವಾಗ ನೀನು ಹಿಂಸೆ ಪಡಿಸ್ತಿರುವಂತ ಕ್ರಿಸ್ತನೇ ನಾನೇ ಎಂಬುದಾಗಿ. ಹಾಗಾಗಿ ಕರ್ತನೆ ಇವತ್ತಿನೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಿನ್ನನ್ನ ಯಾರು ಕೂಡ ಕರ್ತನೆ ಹೌದು ಮುಳ್ಳು ಒದಿಲಿಕ್ಕೆ ಆಗುದಿಲ್ವಲ್ಲ, ಆ ರೀತಿಯಾಗಿರೋದು ಯೇಸು ಕ್ರಿಸ್ತ ಇದ್ದಾನೆ ಎಂಬುದನ್ನು ತಿಳ್ಕೊಳ್ಳುವಂತೆ ಅವರ ಮನೋನೇತ್ರವನ್ನ ಬೆಳಗಿಸುವುದನ್ನು ಕೇಳ್ಕೊಳ್ತೇನೆ ಸ್ವಾಮಿ. ಘನ ಮಾನವರಿಗೆ ಸಲ್ಲಿಸ್ತೇವೆ ಸ್ವಾಮಿ. ಈ ಒಂದು ಅವಕಾಶ ಪಡೆದಕ್ಕಾಗಿ ಸ್ತೋತ್ರ. ದೀನತೆಗೂ ಮುರಿಯಲ್ಪಡುವಿಕೆಗೂ ಬರುವಂತೆ ನೀನು ಸಹಾಯ ಮಾಡು. ಅದರ ಆಶೀರ್ವಾದ ನಮಗೆ ಗೊತ್ತಾಗಿದೆ ದೇವರೇ. ಅದರಿಂದ ಬೆಳಲಿಕ್ಕೆ ನಿನ್ನ ಕೃಪೆಯನ್ನು ಕೂಡ ನಮಗೆ ಅನುಗ್ರಹಿಸು ಸ್ವಾಮಿ.
ಕೇಳಿದಂತೆಲ್ಲ ನನ್ನ ಪ್ರೇರಣೆಗಾಗಿ ಸ್ತೋತ್ರ ಮಾಡ್ತೇನೆ. ಘನ ಮಾನ ಮಹಿಮೆ ಎಲ್ಲವನ್ನ ನಿಮಗೆ ಸಲ್ಲಿಸಿಕೊಡ್ತಾ ಯೇಸು ಕ್ರಿಸ್ತನ ಬಿದ್ದು ಹೋಗದ ನಾಮದಲ್ಲಿಯೇ ಆಶೀರ್ವಾದದ ಪ್ರಾರ್ಥನೆ ಮಾಡಿದ್ದೇನೆ. ಅದರ ಆಶೀರ್ವಾದದ ಬಿಡುಗಡೆ ಕೂಡ ಮಾಡಿದ್ದೇನೆ. ಪರಲೋಕದ ತಂದೆಯಾದ ದೇವರೇ, ಆಮೆನ್, ಆಮೆನ್. ಓಕೆ, ಗಾಡ್ ಬ್ಲೆಸ್ ಯು. ದೇವರ ಆಶೀರ್ವಾದ ಮಾಡಿ ಪುನಃ ನಮ್ಮ ನಿಮ್ಮ ಭೇಟಿ ಲಾಕ್ಡೌನ್ ಓಪನ್ ಆಗುತ್ತೆ ಅಂತಾರೆ, ಮತ್ತೆ ಇನ್ನಿಲ್ಲ ಕಂಟಿನ್ಯೂ ಆಗಿ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ಒಂದು ರೂಫ್ ನಲ್ಲಿ ಸೇರುವಂತದ್ದೇ ನಾವು ಬಯಸ್ತಾ ಇದ್ದೇವೆ. ಹೇಗೂ ದೇವರ ಚಿತ್ತ ನೆರವೇರಲಿ, ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಬಟ್ ದೇವರ ಆಶೀರ್ವಾದ ಮಾಡಲಿಕ್ಕಾಗಿ ನಾನು ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು.